ಸುಟ್ಟು ನೋಡ್ಕೊತೀವಿ ನಾವು. ಇಲ್ಲಿ ಬಂದು ಏನ್ ಹೇಳುತ್ತೆ, ಒಂದು ತಾಕತ್ತು ಬೇಕಲ್ಲ. ಇಲ್ಲೆಲ್ಲ ಸಾವಿರಾರು ಜನ ಎದಕ್ ಕುಂತಾರ ಇಲ್ಲಿ. ಪ್ರಭಾಕರ್ ಕೋರೆದ ಬಂದ್ ಮಾಡೈತಿ, ಶ್ರೀಮಂತ್ ಪಾಟೀಲ್ ಬಂದ್ ಮಾಡಿ, ಸುಡಾಕ 500 ಜನ ಹೋಗಿದ್ರು ನೀನ್ 10ನೇ ಅವ್ರು, ಅದನ್ನ ಬಂದ್ ಮಾಡಿ. ರಾಜ್ಯ ಯಾವ ಚಲೋ ಮಾಡಂಗಿಲ್ಲ. ಕಬ್ಬಿನ ಟ್ರ್ಯಾಕ್ಟರ್ ನಂಬೋದ, ಗ್ಯಾಂಗ್ ನಂಬೋದ, ನಿನ್ನ ಫ್ಯಾಕ್ಟ್ರಿ ಕೆಲಸ ಮಾಡೋ ಕಾರ್ಮಿಕರು ನಮ್ಮವ್ರ, ನಿನ್ನ ಗಾಡಿ ಹೊಡೋ ಡ್ರೈವರ್ ನಮ್ಮ ರೈತನ ಮಗ. ಒಮ್ಮೆ ಕರೆ ಕೊಟ್ಟ ರೋಡ್ ಮ್ಯಾಗ ನಿಂದಿರ್ಬೇಕಾಕೈತಿ ಅಷ್ಟ. ಹೋರಾಟ ಗಟ್ಟಿ ಒಟ್ಟ ಏನೇನು ಸರಂಗಿಲ್ಲ. ಯಾಕೆ ಸುಮ್ಮ ಅಲ್ಲಿ ಟ್ರ್ಯಾಕ್ಟರ್ ಚಲಾವತ್ತು, ಇಲ್ಲಿ ಟ್ರ್ಯಾಕ್ಟರ್ ಚಲಾವತ್ತು, ಬಂದ್ ಮಾಡೋದನ್ನ ಕೆಡಿವ. ನೀನ್ ಉಳಿಸ್ಕೊಳ್ಳೋ ತಾಕತ್ ರೈಸಿಂಗ್ ಕೈ. ನೀನು ಓಪನ್ ಹೇಳಿಲ್ಲ ಇಲ್ಲಿ ಮೀಡಿಯಾದಾಗ. ಶ್ರೀಮಂತ ಪಾಟೀಲ್ ಫ್ಯಾಕ್ಟ್ರಿ ಚಲೋ ಆದ್ರೆ ಕಬ್ಬ ಸುಡ್ರಿಪ್ಪ, ಟ್ರ್ಯಾಕ್ಟರ್ ಕೆಡವ್ರಿ, ಅವ್ನ ಗೇಟಿಗೆ ಬೆಂಕಿ ಹಚ್ಚ್ರಿ, ನಮಗ್ ಸಂಬಂಧ ಇಲ್ಲ ತಿಳಿ. ಇದಕ್ಕಿಂತ ಏನ್ ದೊಡ್ಡ ಹೇಳೋದೈತಿ. ಹೋರಾಟಗಾರ ಅದಿರಲಿ ಕಿಚ್ಚೈತಿ ನಿಮಗೆಲ್ಲ ಗಟ್ಟಿ ಆಗಲ್ಲ. ಆಟೋ ಸ್ಟ್ಯಾಂಡ್ ಅವರು ವಕೀಲರ ಬೆಂಬಲ ಕೊಡಕತ್ತಾರ. ಇಲ್ಲಿ ನೋಡ್ರಿ, ಆಚಾರ್ಯ PU ಕಾಲೇಜ್ ಮೂಡಲ್ಗಿ ಅವರು 500 ವಿದ್ಯಾರ್ಥಿಗಳನ್ನ ಯುವಕರನ್ನ ಕರ್ಕೊಂಡು ಬಂದು ನಿಮ್ ಹೋರಾಟಕ್ಕೆ ಬೆಂಬಲ ಕೊಡಕತ್ತಾರ. ಒಂದೂರಲ್ಲೂ ಪುಣ್ಯಾತ್ಮರ ಇಡೀ ರಾಜ್ಯಕ್ಕೊಂದು ಬೆಂಕಿ ಹತ್ತೈತೆ, ಹೋರಾಟದ ಬೆಂಕಿ. ಇನ್ನು ನಂಜುಂಡ ಸ್ವಾಮಿ ಅವ್ರನ್ನ ಯಾರು ನೋಡಿರೋ ಇಲ್ಲೂ ಗೊತ್ತಿಲ್ಲ, ಹೋರಾಟ ನೋಡಿರೋ ಗೊತ್ತಿಲ್ಲ. ನಂಜುಂಡ ಸ್ವಾಮಿ ಅವರು ಹೋರಾಟವನ್ನ ಬದಲಾವಣೆ ಮಾಡ್ತಕ್ಕಂತ ಕಿಚ್ಚ ಗುರ್ಲಾಪುರ ಕ್ರಾಸ್ನಾಗ ಹತ್ತೈತಿ. ರೈತರು ಜಾತಿ ಮತ ಪಂಥ ಪಕ್ಷ ಎಲ್ಲಾ ಮರ್ತಿಲಿ ಬರಕತ್ತಾರ. ಎಲ್ಲಾ ರಾಜಕೀಯ ಮುಖಂಡರಿಗೆ ಸ್ವಾಗತ ಕೊಡ್ತೀವಿ. ರಾಜಕೀಯ ಮಾತಾಡಂಗಿಲ್ಲ, ರೈತರು ಅಷ್ಟ ಮಾತಾಡುದು. ಯಾರು ಬೇಕಾದ್ರೂ ಬರು, ನಿನ್ನ ವೇದಿಕೆ ಮ್ಯಾಗ ಯಾರೇ ಬೇಕಾದ್ರೂ ಟೀಕಾ ಮಾಡಪ್ಪ. ಬಟ್ ರಾಜಕೀಯವ್ರೆಲ್ಲರಿಗೂ ಮುಕ್ತ ಅವಕಾಶ ಐತಿ. ಕಬ್ಬಿಂದ ಮಾತಾಡುದು, ಬಿಲ್ಲಿನ ಬಗ್ಗೆ ಅಷ್ಟೇ ಮಾತಾಡುದು. ನಿನ್ ಜಾತಿ ಧರ್ಮ ರಾಜಕೀಯ ಬಗ್ಗೆ ಒಟ್ಟ ಮಾತಾಡಂಗಿಲ್ಲ. ಯಾರು ಬಂದ್ರು ಸೈಟ್ ನೋಡ್ರಿ, ಇಲ್ಲಿ ಯಾದಗಿರಿಯಿಂದ ಬಂದಾರ. ಇವತ್ತು ಶಿವಮೊಗ್ಗದಿಂದ ದಿನೇಶ್ ಶಿರ್ವಾಳ್ ಅಂತ ಹೇಳಿ ನಮ್ಮ ಚುನಾವ್ ಪೂಜಾರಿ ನಾವು ಹೋರಾಟಕ್ಕೆ ಹೋಗಿದ್ದೀವಿ. ಇವತ್ತು 100 ಮಂದಿನ ಕರ್ಕೊಂಡು ಶಿವಮೊಗ್ಗದಿಂದ ಬರಕತ್ತಾರ. ನೀವು ಗಟ್ಟಿಕೊಂಡ್ರಿ ಗುರ್ಲಾಪುರ ಕಡೆ ಒಬ್ಬ ಫ್ಯಾಕ್ಟರಿ ಮಾಲಕ್ ನಿನ್ನ ದೆಹಲಿ ಒಳಗೆ ಮಾತಾಡ್ಯಾನ. ಏನ್ ಮಾತಾಡ್ಯಾನ ಗೊತ್ತೈತಿ, ಹೆಸರು ಬೇಡ. ಏನು ಗುರ್ಲಾಪುರ ರಾಷ್ಟ್ರ ಗಂಟು ಬಿದ್ದವ್ರು ಹೋಮಾರ, ಬಾಕಿನೂ ಬಿಡುವಾರು, ಬಿಲ್ಲು ಬಿಡುವಾರು, ಕೆಟ್ಟ ಗಂಟು ಬಿದ್ದಾರ ಅನ್ನಕತ್ತೇವ ನಾವು. ಹೋರಾಟ ತಾಕತ್ತಕ್ಕೆ ಬಂದೈತಿ, ಅದಕ್ಕೆ ಗಟ್ಟಿರಿ. ವೇದಿಕೆ ಮ್ಯಾಗಿನ ಮಂದಿ ಬರೋಣ ಹೇಳೈತಿ. ಈಗ ಹೇಳ್ತೀನಿ ಕೇಳ್ರಿ, ಯಾವ ತಲೆಯಾಗರೆ ಸುಟ್ಗೇಸ ರೊಕ್ಕ ಅದಾಗೈತಿ ಇದಾಗೈತಿ ಅಲ್ಲಿ ಇಲ್ಲಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಮುಗುಳು ಕೊಡಿ ಎಲ್ಲಾ ಲಿಂಗರ ಸಾಕ್ಷಿಯಾಗಿ ಇಂಚಗೇರಿ ಕೇಳಿ ಒಂದ್ ನಿಮಿಷ ಕೇಳಿ ಒಂದ್ ಇಟ ಕೇಳ್ಕೋರಿ. ಮುಗುಳು ಕೊಡದ ಎಲ್ಲಾ ಲಿಂಗರ ಸಾಕ್ಷಿಯಾಗಿ, ಇಂಚಗೇರಿ ಮಠದ ಬಾಬಾಸಾಹೇಬ್ ಮಹಾರಾಜರ ಸಾಕ್ಷಿಯಾಗಿ, ಅತ್ನಿ ಶಿವಗೌಡ ಹಾರುಗೇರಿ ದೇವ್ರಕೊಂಡ ಅದ್ದನ ಸಾಕ್ಷಿಯಾಗಿ, ಮುಟ್ಟಿಲ್ಲ ಮುಂದೆ ಭೂಮಿ ತೆಲಿಮ ಜೀವ್ರ ಮಠ ಯಾವ ಮಗನ ಕಡೆ ₹1 ಮುಟ್ಟಂಗಿಲ್ಲ. ನಾ ಸನ್ಯಾಸಿ 10 ಮನಿ ಹೋದ್ರ ಭಕ್ತರಿ 2,000 ಕೋಟ 20,000 ಆಕೈತಿ. ನಿಮ್ಗ ಕೊಡ್ತೀನಿ ಮಕ್ಕಳ ದೇಣಿಗೆನ, ನಿಮಗ ಕೊಡ್ತೀನಿ. ರೊಕ್ಕ ತಗೊಂಡಾನಂದ್ರ ಮಕ್ಕಳ ನಿಮ್ ಭಯ ಹುಳ ಬಿದ್ದು ಮನೆತನ ಹಾಳಾಗೋಕೆ ಸನ್ಯಾಸಿ ಕಡೆ ಶಾಪ್ ಹಾಕೊಂಡು ಹೋದ್ರಿ. ಮನಿ ಹಾಳು ಮಾಡ್ಕೋಬೇಡ್ರಿ. ಒಂದ್ ₹500 ಬಂದು ಘೋಷಣೆ ಮಾಡ್ರಿ. ನಿಮ್ ಮನಿತನ ಎಲ್ಲ ಉದ್ದಾರ ಆಕೈತಿ. ನಿಮ್ಮ ಜೊತೆ ನಮ್ಗೆ ಯಾರಿಗೂ ವೈರತ್ವ ಇಲ್ಲ. ಬೀರ್ಯಾಗ ರೈತ ಕೂತಾನ. ಇಂತ ಹಿರಿಯರು ಬಂದು ಬೆಂಬಲ ಕೊಡಕತ್ತಾರ. ಕನ್ನಡ ಸಂಘಟನೆಯವರು ಬಂದಾರ. ಇವತ್ತಲ್ಲಿ ಒಂದು ಹಳ್ಳಿಯಾಗ ಹಾದು ಬರಾಕತ್ತೀನಿ. ದಲಿತ ಸಂಘಟನೆ ಹುಡುಗರು 50 ಜನ ನಿಂತವ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಅಂತ ವಿಚಾರ ಮಾಡಿ. ಏನಾಗಕತ್ತೈತಿ ಗೊತ್ತೈತೆ, ರೈತರು ಗುರ್ಲಾಪುರ ಕ್ರಾಸ್ ಬೀಲಿ ಕೊಡಿಲ್ಲ. ಇನ್ನು ಮುಂದೆ ಹಿಂಗ ಒಕ್ಕಟ್ಟಾರ ನಾವು ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ ಅಂತ ಬುಡ ಬೆದರಾಕತ್ತೈತಿ. ತಾಕತ್ತೈತಿ ಇಷ್ಟ ಮಂದಿ ಕುಡಿಯ ಅಂತ ಹೇಳ್ಬೇಡ್ರಿ. ಇನ್ನ ಜೀಪ್ ಬರತಾವ. ಇವತ್ತು 50,000ಕ್ಕಿಂತ ಹೆಚ್ಚು ಮಂದಿ ಸೇರ್ತೈತಿ. ರೈತ ರಾಜ್ಯೋತ್ಸವ ಇಲ್ಲೇ ಮಾಡೋನು. ರಾಜ್ಯಕ್ಕೆ ಒಂದು ಕರೆ ಕೊಡು. ಸರಿ ಬ್ರದರ್ ಸರಿ ನೀವು ಹೇಳ್ರಿ, ಯಾರ್ಯಾರು ಬರ್ತಾರಲ್ಲ ರಾಜ್ಯೋತ್ಸವ ಗುರ್ಲಾಪುರ ರಾಷ್ಟ್ರ ಮಾಡೋರು ಬಾ ಅಂತ ಹೇಳ್ರಿ. ಮತ್ತೆ ಇಲ್ಲೇನು ಹೋಗಿ ನಿಂತಿರಲ್ಲ, ದಯವಿಟ್ಟು ನಿಮ್ ಕೈ ಮುಗಿತೀನಿ ಕೆಳಕ್ ಕೊಡ್ರಿ. ಕೊಡ್ರಿ ಎಲ್ಲಾರು ಕೊಡ್ರಿ, ಕೈ ಮುಗಿತೀನಿ ಎಲ್ಲಾರು ಕೆಳಕ್ ಕೊಡ್ರಿ. ಅವಷ್ಟು ಪೊಲೀಸ್ ಅಧಿಕಾರಿಗಳ ಗಾಡಿ ಒಂದ್ ಸ್ವಲ್ಪ ಹಿಂದ ಹಚ್ಚಿ ಬಿಡ್ರಿಪ್ಪ. ನಮ್ ಜನ ಬಾಳ ಬರ್ತೈತಿ. ಕೊಡ್ರಿ ಪೊಲೀಸ್ ಗಾಡಿ ಒಂದ್ ಸ್ವಲ್ಪ ಆ ಕಡೆ ಹಿಂದ ಹಚ್ಚ್ರಿ, ಜಳಗಿ ಗಾಡಿ. ಆಮೇಲೆ ಎಲ್ಲಾ ರೈತ ಅಂತಂದ್ರೆ ಯುವಕರೆಲ್ಲ ಸ್ವಲ್ಪ ಎಲ್ಲ ಕೇಳ್ಕೊಂಡ್ರಿ. ಇನ್ನ ಮಂದಿ ನಮಗ್ ಬಂದ್ ಹಿಂದ್ಕೊಂಡಿರ್ತದ. 12:30 1 ಗಂಟೆ ತನಕ ನಮ್ಮ ಮಂದಿ ಚಲೋ ಆಕೈತಿ ಬರು.
ಬರೀ ಎಲ್ಲರಿಗೂ ಅವಕಾಶ. ಕಡಾಳಿಯವರು ಬರತ್ತಾರೆ, ಎಲ್ಲರೂ ಬರಲಿಲ್ಲ. ಆಮೇಲೆ ಈ ಭಾಗದ ಹಿರಿಯರು, ರಾಜಕೀಯ ಮುತ್ಸದಿಗಳು, ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ.ಬಿ. ಕುರುಗೋಡಿಯವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವ್ರಿಗೆ ವಿನಂತಿ ಮಾಡಿಕೊಡು. ಸರ್ ನಾಷ್ಟ ಮಾಡಿಲ್ರಿ? ಇಲ್ರಿ ನಮ್ದು ನಾಷ್ಟ ಮಾಡಿಲ್ರಿ, ಆಮೇಲೆ ಮಾಡೋಣ. ಎಲ್ಲರೂ ಬೇರೆ ಜಿಲ್ಲೆಯಿಂದ ರಾಜ್ಯ ಮುಖಂಡರು ಬಂದವರು ಯಾರ್ಯಾರು ಅಂದಿರಿ, ಮುಖ್ಯವಾದವ್ರು ಬಿಟ್ಟು ಎಲ್ಲರೂ ಬರ್ರಿ. ತಾಯಿಯವ್ರು ಬರ್ರಿ, ಅಮ್ಮ ಬರ್ರಿ ಕಡೆ ಬರ್ರಿ ಬರ್ರಿ. ಗದಗ ಜಿಲ್ಲೆಯಿಂದ ಬಂದಿರತಕ್ಕಂಥ ತಾಯಿಯವ್ರು ಬರ್ರಿ ಕಡೆ. ಸೈನಿಕರು ಬರ್ರಿ ಪೈ ಕಡೆ, ನೀವು ಬೇಕು ಬಂದ್ರೆ ಬರ್ರಿ. ಇಲ್ಲಿಲ್ರಿ ಸೈನಿಕರು, ಹಿರಿಯರು ನೀವು ನಿಲ್ರಿ. ಈ ಅಜ್ಜ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವ್ರ ಜೊತೆ 80ರಾಗಿಂದ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ನಿಮ್ ಬೆಂಬಲಕ್ಕೆ ಬಂದಾರ. ಅವ್ರು ಆಮೇಲೆ ಒಂದು ಹಾಡು ಹಾಡ್ತಾರೆ. ಈಗ ನಮ್ಮ ಸಿ.ಬಿ. ಕುರುಗೋಡಿ ಅವ್ರು ಮಾತನಾಡೋದು. ಇವತ್ತಿನ ಚಳವಳಿಯ ಮುಖಂಡತ್ವ ವಹಿಸಿಕೊಂಡಂತ ಶಶಿಕಾಂತ್ ಮಹಾರಾಜರೇ, ರಾಜ್ಯ ಅಧ್ಯಕ್ಷರಾದಂತ ಚುನಪ್ಪ ಪೂಜಾರಿ ಅವರೇ, ಕಾರ್ಯಾಧ್ಯಕ್ಷರೇ, ಇಲ್ಲಿ ವಿವಿಧ ಗ್ರಾಮಗಳಿಂದ ಬಂದಂತ ಎಲ್ಲ ರೈತ ಮುಖಂಡರೇ, ಎಲ್ಲ ಹಿರಿಯರೇ, ಕಿರಿಯರೇ, ನೀವ ಇಲ್ಲೇನೋ ಕೂತಾಗಿರಲ್ಲ. ನಮಗೂ ಯಾರು ಫ್ಯಾಕ್ಟ್ರಿ ಇಲ್ಲ, ಯಾರೋ ಫ್ಯಾಕ್ಟ್ರಿಗಳು ಅದಾರಪ್ಪ ಅಂತ ಕೇಳಿದ್ರ ಯಾವ MP ಅದನ, ಯಾವ ಮಂತ್ರಿ ಅದನ, ಯಾವ MLA ಅದನ, ಯಾವ MLC ಅದನ, ಯಾವ ರೊಕ್ಕಿಸ್ತ ಅದನ, ಅವನು ಫ್ಯಾಕ್ಟ್ರಿಗಳು ಮಾತ್ರ ಅದ. ನಾವ್ ವಿಚಾರ ಮಾಡುವಂತ ಮಾತ್ರ ಇಲ್ಲ. ನಾವ್ ಏನ್ ಮಾಡಕತ್ತೇವಿ ಇವತ್ತಂದ್ರಿ, ಆರಿಸ್ಕೊಡ್ತೇವ್ರಿ ಅವ್ರನ್ನ. ಎಲ್ಲಾರು ಕೂಡಿಕೆ ರೈತ ಸಂಘದ ಎಲ್ಲಾರು ಬೆಂಬಲ ತಗೋತಾರ. ಅವ್ರು ಆರಿಸಿ ಹೋಗೋತಕ ಬೆಂಗಳೂರಿಗೆ ಹೋದ್ರು ಫ್ಯಾಕ್ಟ್ರಿ ಲೈಸೆನ್ಸ್ ತೆಗಿತಾರ ಮೊದಲ. ನೀವು ನೆನಪಿಟ್ಕೋರಿ, ನೀವು ಎಷ್ಟು ಮಂದಿ MLA ಹೋಗ್ಯಾರಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ, ವಿಜಯಪುರ ಜಿಲ್ಲಾದೊಳಗೆ ಏನ್ ಫ್ಯಾಕ್ಟ್ರಿಗಳು ಎಷ್ಟು ಅದಾವ್ರಲ್ಲ, ಯಾರು ಅದಾವ್ರ ನೀವು ವಿಚಾರ ಮಾಡ್ಕೊಳ್ಳಿ. ಎಲ್ಲಾ ಮಂತ್ರಿಗಳು ಅದಾವ, MP ಗಳು ಅದಾರ, MLA ಅದಾರ, ಇದ್ದೋಳು ಅವ್ರು ಅದಾರ. ನಮ್ಮ ರೈತರಿಗೆ ಅವ್ರಿಗೇನ್ ಕಲ್ತಿಲ್ಲ. ನಮಗ ಎಲ್ಲಾ ನಾವು ಇವತ್ತು ನಿಮ್ಮ ಮುಖಾಂತರ ಎಲ್ಲಾ ಫ್ಯಾಕ್ಟ್ರಿಗಳ ಅಧ್ಯಕ್ಷರಿಗೆ, MD ಗಳಿಗೊಂದು ವಿನಯಪೂರ್ವಕವನ್ನ ನಾ ವಿನಂತಿ ಮಾಡ್ಕೋಕೈತೀನಿ. ಈ ರೈತರು ನೀವು ಮರಿಸಿರಿ ಅಂದ್ರ ನಿಮ್ ಫ್ಯಾಕ್ಟ್ರಿ ಉದ್ಧಾರ ಆಗೋದು ನೆನಪಿಡ್ಕೊಡ್ರಿ. ನೀವ ರೈತರು ಮರಿಗಳಂದ್ರ ನಿಮ್ಗೆ ಎತ್ತು ಕೂಡಲೇ ಯಾರು ಕೊಡ್ತಾರ ನಿಮ್ಗ ಅನ್ನ? ರೈತರು ಮರಿಗಳಂದ್ರ ನಿಮ್ಗೆ ಉದ್ಧಾರ ಆಗೋದಿಲ್ಲ. ನೀವು ಸುಕ್ಮಿಂಡ್ರಾಗಿ ಬೆಂಗಳೂರಾಗದಿರಿ, ನೀವು ಎಲ್ಲಿ ಬೆಂಗಳೂರಾಗದಿರಿ, ದಿಲ್ಲಿ ಒಳಗದಿರಿ, ಮುಂಬೈದಾಗದಿರಿ ನಿಮ್ ಮನಿಗೋಳ. ಯಾಕಂದ್ರೆ ಸುಖದಿಂದ ನಿಮಗ ನಾವು ರೈತರೆಲ್ಲ ದುಡ್ದಕ್ಕೆ ಕಬ್ಬ ಬೆಳೆದ ನಿಮಗ ಹಾಕಿ ಏನ್ ನಾವು ಸ್ವದಿ ತಿನ್ಕೋತೀವಿ. ಸ್ವದಿ ನಮ್ ರೈತರು ಏನಾಗೈತಿಪ್ಪ ಅಂತಂದ್ರ ಇವತ್ತು ಕಬ್ಬಿಂದ ಒಂದೊಂದು ಸರಿ ಸಹಿತ ವ್ಯಾಪಾರ ಆಕೈತಿ. ನೀವು ಗೊತ್ತಿರ್ಬೇಕಲ್ಲ, ನೀವು ಮಳೆ ಬೇರೆ, ಏನ್ರಿ ಸರಿ ಬೇರೆ, ಇತ್ತನಾಲ್ ಬೇರೆ, ಸಕ್ಕರೆ ಬೇರೆ, ಅವ್ರದ್ದು ಏನ್ ನಮ್ದು ಏನ್ ವ್ಯಾಪಾರ ಆಗಿಲ್ಲ ಹೇಳ್ರಿ. ಕಬ್ಬಿಂದ ಸ್ವದಿ ಸಗಟಿ ವ್ಯಾಪಾರ ಆಗತೈತಿ. ಆದ್ರ ನಮಗ ಸ್ವದಿದೊಂದು ಲಾಭ ಆದದ್ದು ಸಹಿತ ನಮ್ಗೆ ಕೊಡಕ್ತಾ ಇರಲಿಲ್ಲ. ಅವ್ರಿಗೆ ಇನ್ನೂ ಬೇಕಾಗ್ತಾರ, ಬಹಳ ಮಂದಿ ಬೇಕಾಗೈತಿ. ಇನ್ನೊಂದು ಫ್ಯಾಕ್ಟ್ರಿ, ಒಂದ್ ಫ್ಯಾಕ್ಟ್ರಿ ನಡೀತಾ, ಇನ್ನೊಂದು ಫ್ಯಾಕ್ಟ್ರಿ ಆ ಮಗನ ಹೆಸರಲ್ಲಿ ಒಂದ, ಏನ್ ಹೆಂಡತಿ ಹೆಸರಲ್ಲಿ ಒಂದ, ಏನ್ ಮೊಮ್ಮಕ್ಕ ಹೆಸರಲ್ಲಿ ಒಂದ, ಎಲ್ಲ ಫ್ಯಾಕ್ಟ್ರಿ ಮಾಡೋ ಹತ್ತಿರ ಐತೆ ಅವ್ರಿಗೆ. ನಾವು ರೈತರು DAP ಏನ್ ರೇಟ್ ಆಗೈತೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ DAP ತಗೊಂಡ ರೇಟ್ ಅವ್ರಿಗೆ ಹೋಗಿ ಮುಕ್ತವ್ರು ಯಾರು ಕೈಯಾಗ ಆಳುಗಳು ಇರ್ತಾರ್ರಿ. ಏನ್ರಿ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿ ಬಂದ್ ಇರ್ತೈತಿಪ್ಪ ಅಂತಂದ್ರ ಏನ್ ಅದನ್ನ ಈಗ ಕಬ್ಬು ಕಳಿಸ್ಲಿಲ್ಲ ಅಂದ್ರ ನಾವ್ ಏನ್ ಹಾಕ್ತೇವ್ರಿ, ನಮ್ ಕಬ್ಬ ನಮಗ ಅಟ್ಟ ತಿನ್ನಾಕ್ ಬರೋದಿಲ್ಲ. ಅದನ್ನ ಅವ್ರಿಗೆ ಹೆಂಗ್ ಸೊಕ್ಕೈತಿಪ್ಪ ಅಂತಂದ್ರ 8 ದಿನ ಮಾಡ್ತಾರ ಮಕ್ಕಳ, 15 ದಿನ ಮಾಡ್ತಾರ, 25 ದಿವಸಕ್ಕೆ ನಮ್ ಕಾಲ್ ಬಿಡ್ಕೊತ ಬರ್ತಾರ ಅಂತ ಅನ್ನೋದೈತಿ. ನೆನಪಿಡ್ಕೋಬೇಕು. ನಾವು ಜೀವಂತ ಇರೋತಕ ನಮ್ಮ ಕಬ್ಬಿನ ಸರಿಕೆ ನಮ್ಮ ಕಬ್ಬಿ ಇದೊಂದು ವರ್ಷ ಹಾಳಾಗ್ಲಿ ಅಂದ್ರೆ ನಾವು ರೈತರೆಲ್ಲರೂ ಏನಾದ್ರು ಇದೊಂದು ವರ್ಷ ನಮ್ ಕಬ್ಬು ಹಾಳಾಗ್ಲಿ ಏನ್ ಅವ್ರು ಹೆಂಗ್ ಬದುಕ್ತಾರ ನೋಡು. ಅದ್ ನೀವು ಗಟ್ಟಿ ಆದ್ರಿ ಅಂದ್ರ ನೀವೆಲ್ಲ ಗಟ್ಟಿ ಆದ್ವಿ ಅಂದ್ರೆ ಏನಾಗ್ತತಿ, ಫ್ಯಾಕ್ಟ್ರಿ ನೀವು ಹೇಳಿದ್ರೆ ತಣ್ಣಿ ಕೊಡ್ತಾರ. ಇಲ್ಲೇ ಮಾರಾಟದೊಳಗ 3,500 ಕೊಡ್ಲಿಕ್ಕೆ ಹಚ್ಚಾರ. ಏನು ನಮ್ಮಲ್ಲಿ ಎಷ್ಟು 3,300 3,500 ದಾಣಿ ಇಟ್ಟಾರ. ಅವ್ರಂತ ಕೊಡಕ್ ಅವ್ರದ್ದು ಕಬ್ಬ ಐತೆ, ನಮ್ದು ಕಬ್ಬ ಐತೆ.
ಅವರು ಫ್ಯಾಕ್ಟ್ರಿ ನಮ್ಮ ಮಟ್ಟ ದೊಡ್ಡ ಯಾವ ಇಲ್ಲ ಅಲ್ಲಿ. ನೀವು ವಿಚಾರ ಮಾಡ್ರಿ, ಸೈರಾಪುರ ಫ್ಯಾಕ್ಟ್ರಿ, ಸಂಕೇಶ್ವರ ಫ್ಯಾಕ್ಟ್ರಿ, 2 kg ಫ್ಯಾಕ್ಟ್ರಿ ಇದಾವ್ರಲ್ಲ, ಇವೆಲ್ಲ 20-30 ಲಕ್ಷ ದಿನ ಕ್ರಚಿಂಗ್ ಹಚ್ಚಿ ಹೋಗ್ತಾರ. ಅವ್ರೆಲ್ಲ 5,000 to 10,000 ಚೀನ್ ವ್ಯಾಲ್ಯೂ ಫ್ಯಾಕ್ಟ್ರಿಗಳಿಲ್ಲ. ಆದ್ರೂ ಸಹಿತ ಅವ್ರು ಏನ್ ಮಾಡ್ಲಿಕ್ಕೆ ಇವತ್ತು 3,000 ದಾಳಿ ಕೊಡ್ಲಿಕ್ಕೆ. ನಮ್ಮ ಈ ಫ್ಯಾಕ್ಟ್ರಿದವ್ರಿಗೆ ಯಾಕೆ ಆಗುದಿಲ್ಲ ಏನ್ರಿ? ಅದನ್ನ ನಾವು ಕೇಳೋ ಸಲುವಾಗಿ ನಮ್ಮ ಮಹಾರಾಜರ ನೇತೃತ್ವದೊಳಗೆ ಏನ್ ಮಾಡ್ಲಿಕ್ಕಿಲ್ಲ, ಈ ಇದನ್ನ ಸಕ್ಸಸ್ ಆಗ್ಬೇಕು, ಅವ್ರ ಮಹಾರಾಜರ ಆಶೀರ್ವಾದ ಇರಬೇಕು. ನಾವು ಎಲ್ಲ ಗಟ್ಟಿ ಆದಿವಂದ್ರೆ ಇದು ನಾವು 3 ವಾರಿ ಫ್ಯಾಕ್ಟ್ರಿ ಕೊಡತ್ತಾರ ಅಂತ ಹೇಳುತ್ತಾ ನಮ್ಮನ್ನ ಕಲ್ಕೆಯನ್ನು ಮಾತಾಡಕ್ ಕೊಟ್ಟಂತ ನಿಮ್ಗೆ ಎಲ್ಲರಿಗೆ ಧನ್ಯವಾದ ಹೇಳಿ ನಾನು ಮಾಡ್ಕೊಡ್ತೇನೆ. ರೈತ ಆಯ್ತು ಈ ವಿಶೇಷ ಇವತ್ತು ನೋಡಕ್ ಏನ್ ಸಿಕ್ಕೈತಪ್ಪ ಅಂತಂದ್ರ, ಏನು ನಂಜುಂಡಪ್ಪ ಸ್ವಾಮಿಯವರು ಏನ ಕರ್ನಾಟಕ ರಾಜ್ಯದ ರೈತ ಸಂಘ ಕಟ್ಟಿ ಏನೊಂದು ಇತಿಹಾಸ ಮಾಡಿ ಎಲ್ಲಿವರೆಗೆ ಈ ಭೂಮಿ ಇರ್ತೈತಲ್ಲ ಅಲ್ಲಿ ಮಠ ಈ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಬೀಜ ಹಾಕಿ ಹೋಗ್ಯಾರಲ್ಲ ಅವರ ಜೊತೆ ಹೋರಾಟ ಮಾಡಿದಂತ ಇನ್ನೂದಾರಪ್ಪ ಅಂದ್ರೆ ಇದು ನಿಮ್ಮ ಪುಣ್ಯದ ಕೆಲಸ. ಇವತ್ತು ಅವ್ರು ನೋಡಾಕ ನಮಗೆ ಸಿಕ್ಕೈತಿ. ಅವ್ರ ಎಲ್ಲಂದ್ರೆ ಸವದತ್ತಿ ತಾಲೂಕದವ್ರು ಅಂತ ಅವ್ರೊಂದು 2 ಮಾತು ಅವ್ರು ಹೆಂಗ ಹೋರಾಟ ಮಾಡಿದ್ರು. ಬರೀ ನಾವು 2-3 ದಿನದಾಗ ನಾವು ಅಲ್ಲಿ ಕಡೆ ಆಚಾರ ಹೇಳಿದ್ರು, ಇವ್ ಇಲ್ಲಿ ಕಡೆ ಹೇಳಿರಲ್ಲ ಈಗ ಮುಖಂಡ್ರು. ಇವತ್ತೊಂದು ವರ್ಷ ಹಾಳಾಗಿ ಕಬ್ಬ ಗಟ್ಟಿ ಆಗ ಕಲ್ಕೊಂಡು ಒಂದ್ ನಿರ್ಧಾರ ಮಾಡಿ ಅವರಿಂದ ನಾವು ಬದುಕಿಲ್ಲ, ನಮ್ಮಿಂದ ಅವನು ಬದುಕ. ಅವ್ರ ಕಡೆ ಅಂಗಿ ಕಾಲ ಬೆಂಗಳೂರಾಗ ಮನಿ, ಅಲ್ಲಿ ಮನಿ, ಇಲ್ಲಿ ಮನಿ, ನೀವೆಲ್ಲಿ ಕಟ್ಟಿದ ಮನಿ ಗುಡ್ಲ ಚಾಪರ್ ಹಾಕೊಳಕ್ ದಿಕ್ಕಿಲ್ಲ ಎದ್ದು ನಿಮಗೆ. ಅದಕ್ಕೆ ಆದಿ ಬಂದರೆ ಗಟ್ಟಿ ಆಗ ಟ್ಯಾಕ್ಟರ್ದವ್ರ ಗ್ಯಾಂಗ್ನವ್ರ ಯಾರು ಹಚ್ಚ ನಿಮ್ಗೆಲ್ಲ ಸಿಂಪಲ್ ಆಗಿ ಹೇಳ್ತಾರೆ. ಬರೇ ಕಿಚ್ಚು ಬಿಚ್ಚಿ ಯಾವಂದ್ರೆ ಐತಲ್ಲ 9 ತಿಂಗಳು ಹುಟ್ಟಿ ಬಂದು ಒಳಗೆ ಅಳಿತು ಬೇಕು. ಅವ್ ಗಟ್ಟಿ ಹಂಗೆ ಏನೂ ಆಗಂಗಿಲ್ಲ. ಅವ್ರೆಲ್ಲರೂ ಕಾಲು ಬೀಳ್ಕೊ ಬರೋದು ಬಿಡಬೇಡಿ. ತಿಳ್ಕೋರಿ, ಏನಕ್ಕೆ ಕಿಚ್ಚು ಪಿಚ್ಚು ಮಾಡೋರಲ್ಲ ದಯವಿಟ್ಟು. ಏನ್ ಆ ಸುಟ್ಕೇಸ್ ಈ ಸುಟ್ಕೇಸ್ ನಿಮ್ ಕೈ ಮುಗಿದು ಕಾಲು ಬಿದ್ದು ನಿನ್ನೆ ಬೆಳತಾಗ ಇಲ್ಲಿ ಕೇಳಿ ನಾವು ಆ ಸುದ್ದಿ ಕೇಳಾಕ ಬಂದದ್ದು. ಇದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಭೂಮಿ ಯಾವ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇನ್ನೊಂದು ಹೇಳಕ್ ಕೇಳ್ತೀನಿ, ಸಂಗೊಳ್ಳಿ ರಾಯಣ್ಣ ಕೊಂದವ್ರು ಯಾರು? ಬ್ರಿಟಿಷ್ ಅಲ್ಲ. ಅದಕ್ಕಾಗಿ ಟೀಮಿಗೆ ಅವರ ದೋಖಾಪ ಅಂದ್ರೆ ಅವನು ರೈತ ಜಾತಿ ಕೊಡಂಕಲ್ಲ ಅಂತ ಹೇಳ್ತಾನ. ಅವನು ರೈತ ಜಾತಿ ಹುಟ್ಟಿಲ್ಲ. ಈಗ ಒಂದೇ ಧರ್ಮ ರೈತ ಜಾತಿ, ಯಾವುದು ಜಾತಿ ಧರ್ಮ ಏನೂ ಇಲ್ಲ. ಟ್ಯಾಕ್ಟರ್ ಗ್ಯಾಂಗ್ನವ್ರಾಗ್ಲಿ ಟ್ಯಾಕ್ಟರ್ದವ್ರಾಗ್ಲಿ ದಯವಿಟ್ಟು ಯಾಕಪ್ಪ ಅಂದ್ರ ಎಲ್ಲರಿಗೂ ನಿಮ್ಗೆ ಹೆಚ್ಚಿಗೆ ಮುಖ್ಯತೈತಿ ರೈತ ಸಂಘ ಗಟ್ಟಿ ಹಾಕಲ್ಕೋರಿ. ಇದೇನು ನಿಮ್ದು ಏನ ಎಷ್ಟು ಪುಣ್ಯವಂತ ನೋಡ್ರಿ. ನಾವು ನಿನ್ನೆ ಹೇಳಿದ್ನೆ 84 ಲಕ್ಷ ಜೀವರಾಶಿ ಒಳಗೆ ಮಾನವರೊಮ್ಮೆ ಹುಟ್ಟಿವಿ. ಸತ್ತ ಬಳಕ ಹೆಣ ಕೋರ್ಯಾಕ್ ಹೋಯ್ತಾರ. ನಿಮ್ ಎಲ್ಲೂ ಬ್ಯಾಂಕ್ ಬಹಳ ದೊಡ್ಡ ದೊಡ್ಡ ಉದಾಹರಣೆಗಳು ಕಟ್ಟಾರ. ಅವನು ತಿಳ್ಕೋರಿ. ಅದಕ್ಕಾಗಿನ ದಯವಿಟ್ಟು ಇವತ್ತು ನೀವು ಬಹಳ ಪುಣ್ಯವಂತರದೀವಿ. ಇಂಥವ್ರು ಬಂದ ಈ ವೇದಿಕೆಗೆ ಮಾತಾಡ್ಬಂದ್ರೆ ಮಾತಾಡ್ರ ಜರ ದಯವಿಟ್ಟು. ಆಡ್ಲಿ ಉಳಿದವ್ರನ್ನ ಮುಂದೆ ಬರೀ ನೋಡ್ರಿ, ಸವದತ್ತಿ ತಾಲೂಕಿನ ಮಾಳಪ್ಪಜ್ಜ ತಡಿಸಿ ಏನ್ ನಂಜುಂಡಪ್ಪ ಅವ್ರ ಜೊತೆ ಹೋರಾಟ ಮಾಡಿದ್ರಲ್ಲ ನೋಡ್ರಿ. ಅವ್ರಿಟ್ಟು ವಯಸ್ಸಾದ್ರ 3 ದಿನದಿಂದ ಹೋರಾಟ ನಡೆದತಿ. ಇವತ್ತು ಅಲ್ಲಿಂದ ಬಂದಾರಪ್ಪ ಅಂತಂದ್ರ ಎಂತ ಪುಣ್ಯವಂತದಾರ. ಅವ್ರಿಗೆ ಬಹಳ ಯಾಕಪ್ಪ ಅಂದ್ರೆ ನಮ್ಮ ಮ್ಯಾಲ ಬಹಳ ಪ್ರೀತಿ ಐತೆ ಅವ್ರಿಗೆ. ನಮಗಿಂತ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರ ಅವ್ರ ಬಗ್ಗೆ ಹೇಳ್ತಾರಂತ ಹೇಳಿ. ಈಗ ಬಾಳಕ್ಕರ ಬಹಳ ಹಳಿ ಹೋರಾಟಗಾರರು, ಅದೇ ರೀತಿ ವಿಶೇಷವಾದ ಯಾಕಂದ್ರೆ ಕಲಾವಿದರು ಈ ರೈತ ಗೀತೆಯನ್ನ ಬಹಳಷ್ಟು ದೊಡ್ಡ ಪ್ರಮಾಣದಾಗ ಹಾಡ್ತಾರೆ. ಆದ್ರೂ ಈಗ ಅವ್ರಿಗೆ ಕೊಡ್ನು ಒಂದು ಹಾಡ ಹಾಡ್ಲಿ ಹುಲಿ ವಯಸ್ಸಾಗೈತೆ ಆದ್ರೂ ಕೂಡ ನೋಡ್ಲ ಬಡಿಗೆ ಹಿಡ್ಕೊಂಡು ಬಂದಂತೆ ಜೋರಾಗಿ ಚಪ್ಪಾಳೆ ತಟ್ರು ಹೋಪ. ನೆಕ್ಸ್ಟ್ ಸಂದರ್ಭ ಬಹಳಷ್ಟು ಇವತ್ತ ಎಲ್ಲ ಹೋರಾಟಗಾರರು ಭಾಗವಹಿಸತ್ತಾರ. ಇನ್ನ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ಕೂಡ ಭಾಗವಹಿಸತ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಸ್ವಾಗತ ಮಾಡ್ತೀವಿ. ನಾವು ಕೆಲವು ಜನ ಪರಿಚಯ ಕೂಡ ಇರುದಿಲ್ಲ, ಬಹಳಷ್ಟು ಜನ ಬಂದ್ ಹೋಗ್ತಾವ. ಬಂದ ಎಲ್ಲರೂ ಜನ ಹೋಗಿರ್ತಾರ. ಮುಗುಳು ಕುಡಿದ್ರ ಸೇಬಿ ಕುಳುಗುಡ ಕಾಕರ್ ಬಂದರು ಇರ್ಲಿ ಎಲ್ಲರೂ ಇವತ್ತ ಬಹಳ. ಯಾಕಂದ್ರೆ ಇದು ಸಮುದ್ರ ಇದ್ದಂಗ ಕಬ್ಬು ಎಲ್ಲರೂ ಬೆಳೆಬೇಕಾಗೈತಿ, ಮತ್ತೆ ಬೇರೆ ಬೆಳೆನೇ ಇಲ್ಲ.
ಬೇರೆ ಬೆಳೆ ನಾವು ಬೆಳೆದೇ ಇಲ್ಲ, ಅನಿವಾರ್ಯ ಐತಿ. ಕಬ್ಬಿಗೆ ನಾವು ಪಕ್ಷಾತೀತವಾಗಿ ರೊಕ್ಕ ತಗೋಲೇಬೇಕು. ಅವ್ರು ಹೆಂಗ ಪ್ಲಾನ್ ಮಾಡ್ಯಾರ ಅಂತಂದ್ರ ನಿನ್ನೆ ಒಂದು ಹಂಗ ಸುದ್ದಿ ಬಂತ, ಯಾರೋ ಒಬ್ರು ಕಾರ್ಖಾನೆ ಮಾಲೀಕ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಚಿಂತನೆ ಮಾಡತ್ತಿದ್ದ. ಅವಾಗ ಈ ಎಲ್ಲಾ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ರಾಜಕಾರಣ ಬೇರೆ, ಇದೇನು ಬಿಸ್ನೆಸ್ ಐತ್ಲ ಈ ವಾರ ಬೇರೆ, ನೀ ಕೆಡಿಸಿ ರೇಟ್ ಅದು ಹೆಚ್ಚು ಘೋಷಣೆ ಮಾಡಕ್ ಹೋಗ್ಬೇಡ ಸುಮ್ ಕುಂಡತ್ತಂದ್ರ ಅವ್ರು ನಾವು ತಲೆ ಹಿಡಿಕದಾರ. ಅವ್ರಿಗೆ ನಮ್ಮನ್ನ ಇದನ್ನೆಲ್ಲ ದುರುಪಯೋಗ ತಗೊಂಡ್ ನಮ್ಮ ದುಡ್ಡು ನಮಗ ಖರ್ಚು ಮಾಡಿ ರಾಜಕಾರಣ ಮಾಡಕ್ಕಾಗಿ ದುಡ್ಡು ಮಾಡ್ತಾರ. ನಾವು ಮಾತ್ರ ಈ ಸಲ ಬಿಡು ಮಕ್ಕಳು ಹೌದ್ರಿ. ಮತ್ತ ಈ ಸಲ ಏನ್ 3,500 ರೂಪಾಯಿ ಗುರಿ ಇಟ್ಟದು. ನಿನ್ನೆ ಕೂಡ ನಾವು ಜಿಲ್ಲಾಧಿಕಾರಿಯವರಿಗೆ ಇಲ್ಲ ನಿಮ್ಗ 3,200 ರೂಪಾಯಿ 100% ಸಿಗ್ತತಿ ಅನ್ನುವಂತ ವಿಚಾರನ ಹೇಳ್ರ. ಆದ್ರೂ ಕೂಡ ನಮ್ಮ ಎಲ್ಲಾ ಲೀಡರ್ಗಳು ನಾವ್ ಯಾರು ಕೂಡ ಒಪ್ಕೊಳ್ಳಿಲ್ಲ. ಈಗ ಒಬ್ರು ನೋಡ್ರಿ ಎಂತ ಅದ್ಭುತ ದಾನಿಗಳು ಅಂದ್ರೆ ಹೆಸರು ಸುದ್ದಿ ಹೇಳ್ಬೇಡ್ರಿ, ಗುಪ್ತ ಈ ಕಾರ್ಯಕ್ರಮಕ್ಕ 5,000 ರೂಪಾಯಿ ರೊಕ್ಕ ಕೊಟ್ಟಾರು. ಅವ್ರಿಗೆ ಜೋರಾಗಿ ಚಪ್ಪಾಳೆ ಇಂಥ ಪುಣ್ಯಾತ್ಮರು ಕೂಡ ಅದಾರ. ಯಾಕಂದ್ರ ದಾನಿಯನ್ನ ಮಾಡ್ಲೇಬೇಕು. ಇದು ಊಟ ಹೋರಾಟ ನಿರಂತರ ನಡೆಯುವುದಂದ್ರ ಶಿರ್ಸಲ್ಲ ಇನ್ನೊಂದು 4 ತಾಡಪತ್ರಿ ತರಿಸ, ಯಾಕಂದ್ರೆ ಕೂಡ್ಲೇ ಜನ ಅದು ಅಸ್ತವ್ಯಸ್ತ ಆಗತೈತಿ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಕರ್ನಾಟಕ ರಾಜ್ಯೋತ್ಸವವನ್ನ ಸುಮಾರು ನಾವು ಕೂಡ ಇವತ್ತ ಇಲ್ಲಿ ಆಚರಣೆ ಮಾಡ್ತೀವಿ ಅಂತ ಹೇಳಿದೀವಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟ ನಮ್ಮ ಜನ ಏನ ಬರತ್ತಾರ. ಎಲ್ಲರೂ ಸೇರಿದ ನಂತರ ನಾವು ಕೂಡ ಇವತ್ತ ಆಚರಣೆ ಮಾಡ್ತಕ್ಕಂಥದ್ದು ಮಾಡೋಣ. ನಮ್ಮ ಶಶಿಕಾಂತ್ ಗುರುಜಿ ಅವರು ಸ್ವಲ್ಪ ಹೇಳ್ತಾರ. ಆಮೇಲೆ ಯಾಕಪ್ಪ ಅಂತಂದ್ರ 2 ದಿವಸ ರಾತ್ರಿ ಆಗಲಿ ಇಲ್ಲೇ ಇದ್ರು. ಮೊದಲ 8 ದಿವಸ ಆರಾಮಿದ್ರಿಕಿಲ್ಲ ಅವ್ರಿಗೆ ಕಬ್ಬ ಆಗಿ ಪ್ರಾಬ್ಲಮ್ ಆಗಿತ್ತು. ನಾ ಬ್ಯಾಡ್ರಿ ಗುರುಗಳು ಮನೆಗೆ ಹೋಗಂದ್ರಿ ಬ್ಯಾಡ ಅಧ್ಯಕ್ಷ ನಾನೇನೋ ವಾದು ಅಂತಂದ್ರ ಇದು ಜೆಂಡಾ ಬೇರೆ ಆಕೈತಿ ಇಲ್ಲೇ ಇರೋನು ಅಂತೇಳಿ ವಸ್ತಿ ಇದ್ರು. ಬಹುಶಃ ಹಾಸ್ಪಿಟ್ಲ್ ತೋರ್ಸ್ಕೊಂಡ್ ಬರತ್ತಾರ. ಅದಕ್ಕಾಗಿ ದಯವಿಟ್ಟು ಮಕ್ಕಳು ಬಂದರು ಸಂತೋಷ್. ಓಕೆ ಗುಡ್. ಈಗ ನಮ್ಮ ಕಾರ್ಮಿಕರ ಸಂಕೇಶ್ವರ ಸಂಘಟನೆ ವತಿಯಿಂದ ಇವತ್ತ 10,000 ರೂಪಾಯಿ ರೊಕ್ಕ ಕೊಡತ್ತಾರ. ಬಹಳಷ್ಟು ನಮ್ಮ ಅಣ್ಣಾಜಿ ಅದ್ಭುತ ಹೋರಾಟಗಾರ. ಯಾಕಂದ್ರೆ ಇವತ್ತ ಸಂಕೇಶ್ವರ ಕಾರ್ಖಾನೆ ಏನಾದ್ರು ಜೀವಂತವಾಗಿ ಉಳಿದೈತೆ ಅಂತಂದ್ರ ಈ ಪುಣ್ಯಾತ್ಮರಿಂದ. ಯಾಕಂದ್ರೆ 24 ತಾಸು ಅದ್ರ ಚಿಂತನೆ. ಏನಾರ ಪ್ರಸಂಗ ಬಂದ್ರು ನಮಗ್ ಫೋನ್ ಹಚ್ಚಿ ಅಧ್ಯಕ್ಷರ ಅಲ್ಲಿ ಹಿಂಗ್ ಲಪಡ ನಡೆಯದೈತಿ ನೀವು ಬರ್ಬೇಕ. ಶಶಿಕಾಂತ್ ನಾಯ್ಕ್ ಸಾಹೇಬ್ರು ಅವರ ಕೂಡ ಬಹಳಷ್ಟು ಅದ್ಭುತವಾಗಿ ಇವತ್ತ ಸೇವೆಯನ್ನು ಸಲ್ತಾರ. ಅವ್ರಿಗೂ ಕೂಡ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ಕಟ್ಟುವಂತೆ ಮಾಡಬೇಕು. ಈಗ ಅವರು ಕೂಡ 1 ನಿಮಿಷ ಮಾತಾಡ್ತಾರೆ. ಸಮಸ್ತ ರೈತ ಬಾಂಧವರಿಗೆ ಶರಣಾರ್ಥಿ. ನಾನು ಸಂಕೇಶ್ವರ ಶುಗರ್ ಫ್ಯಾಕ್ಟರಿ ಕಾರ್ಮಿಕ ಸಂಘಟನೆ ಅಧ್ಯಕ್ಷನಾಗಿ ನಮ್ದೇನ ಅಲ್ಪ ಕಾಣಿಕೆ ಇತ್ತು. ಚುನಪ್ಪ ಪೂಜಾರಿ ಅವ್ರದ್ದು ನಂದು ಗೆಳೆತನ, ರೈತ ಬಂಧುಗಳ ಒಂದು ಆತ್ಮೀಯ ಒಡನಾಟ, ಕಾರ್ಮಿಕ ಸಂಘಟನೆ ರೈತ ಸಂಘಟನೆ ಇವೆರಡೂ ನಾವೇನ್ ಬೇರೆ ಅಂತ ತಿಳ್ಕೊಂಡಿಲ್ಲ ಯಾವಾಗಲೂ ಕೂಡ. ಸೊ ನಾ ಇದನ್ನ ಯಾಕೆ ನಿಮ್ಮ ಪ್ರಸಾದ ಸಲುವಾಗಿ ಇದು ಮಾಡಿದ್ದೇನೆ ಅಂದ್ರೆ ನನಗೆ 1 ವರ್ಷದ ಪೂರ್ತಿ ಬೋನಸ್ ಸಿಕ್ಕಿತ್ತು 13,000. ಸಂಘಟನೆಯಿಂದ ಇನ್ನು ನಾನು ಕಲೆಕ್ಷನ್ ಮಾಡಿಲ್ಲ. ನಂದು 1 ವರ್ಷದ 13,000 ಬೋನಸ್ ಸಿಕ್ಕಿತ್ತು. 2,000 ಗಾಡಿಗೆ ಎಣ್ಣೆ ಹಾಕಿದ್ದೇನು, 1,000 ರೂಪಾಯಿ ಊಟಕ್ಕೆ ಬೇಕೀಗ 10,000 ರೂಪಾಯಿ ನಿಮಗೆ ರೂಪಿಸ್ತಾ ಇದ್ದೇನೆ ನಿಮ್ಮ ಪ್ರಸಾದ ಸಲುವಾಗಿ. ಅದನ್ನ ಅನ್ಯತಾ ಭಾವಿಸಬಾರದು. ನಿಮ್ಮೆಲ್ಲರ ಜೊತೆ ನಾವು ಯಾವತ್ತೂ ಸಹಕಾರ ಇರ್ತೈತೆ. ನನ್ನ 2 ಮಾತು. ಈಗ ನಮ್ಮ ಇಲ್ಲಿ ಕೊಳಗುಡು ಕಾಕ ಕೂಡ 5,000 ರೂಪಾಯಿ ಕೊಟ್ಟರು. ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ಮಾಡಿ. ಈಗ ದಯವಿಟ್ಟು ನನ್ನ ವಿನಂತಿ, ಇಲ್ಲಿ ಲೀಡರ್ಗಳು ಬಿಟ್ಟ ಉಳಿದವ್ರು ದಯವಿಟ್ಟು ಯಾಕಂದ್ರೆ ಇದು ಜಾತ್ರೆ ಆಗ್ಬಾರ್ದ್ರು. ಆಗ ಹೇಳಿದಿನ ಇಲ್ಲಿ ಲೀಡರ್ಗಳು ಬಂದವ್ರನ್ನ ಅವ್ರು ಗೌರವಿಸ್ಬೇಕಾಕತಿ. ಅವ್ರ ಮಾತು ಗೌರವಿಸಿ ಅವ್ರು ಆ ಕಡೆ ಬರ್ತಾರ. ಈಗ ಯಾಕಂದ್ರೆ ದಯವಿಟ್ಟು ಎಲ್ಲರೂ ಬಂದ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ದಯವಿಟ್ಟು ಅಜ್ಜ ಕಾಕ ಈ ಕಡೆ ಬಾಹುಲಿ ಒಂದಿಟ್ಟು ಬಿಡ್ರಿ. ಯಾಕಂದ್ರೆ ಮತ್ತೊಬ್ರು ನಿಲ್ಲ ನಾವು ಕಾಯಂ ಇರುತ್ತವಲ್ಲ ನಮ್ಮ ಸಂಘಟನೆಯವ್ರು ದಯವಿಟ್ಟು ಈ ಕಡೆ ಬರ್ರಿ ದಯವಿಟ್ಟು. ಹಲೋ, ಏನ ಈಗ ಇವತ್ತಿಗೆ 3 ದಿವಸ ಬರ್ರಿ ಅನ್ನಾರ ನೀವೆಲ್ಲರೂ ಲೀಡರ್ಗಳು ಹೋಗಲ್ರಿ, ನೀವೆಲ್ಲರೂ ಲೀಡರ್ಗಳು ಹೋಗಲ್ರಿ.
ಮಾಡ್ಕೊಂಡ್ಬಿಡು ನಿಮ್ ಕಾಲ್ ಬಿದ್ದು ನೋಡಪ್ಪ ಇಲ್ಲ ಹಿಂದಿನವ್ರು ಯಾರು ಕೊಂಡು ಈ ಕಾಕ ಗೌರವಾಧ್ಯಕ್ಷರ ರಾಜ್ಯಾಧ್ಯಕ್ಷರ ನಾವೆಲ್ಲ ಹೋಗ್ಬಿಡ್ತೀವಿ ಮಾತಾಡೋರು ಏನ್ ಮಾತಾಡುವ ಹೋಗಿ ಹಿಂಗ್ ಬಂದು ಬಿಡುದು ನಿಮ್ ಕೈ ಮುಗಿದ್ರ ಹಿಂದಿರುವಾಗಲಿ ಯಾರು ಇಲ್ಲ ಅದಕ್ಕಿಂತ ಹೇಳ್ರಿ ಅಣ್ಣ ಹೊಳೆ ಹೇಳಂಗಿಲ್ಲ ನೀವು ಹೇಳ್ ಬರ್ಬೇಕ್ರಿ ಕುಂದ್ಕೋಬೇಕ್ರಿ ಶಾಂತವಾಗಿ ಚಲನೆ ಮಾಡ್ಬೇಕು ದಯವಿಟ್ಟು ಎಲ್ಲರೂ ಕುಂದ್ಕೋಬೇಕಿಲ್ಲಿ ಕಾಕನ ಮ್ಯಾಕ್ ಕೊಡ್ರಿ ಸರ್ ಮ್ಯಾಗ್ ಎರ್ಸಾಕ್ ಬರುತ್ತೆ ನೋಡ್ರಿ ಎಬ್ಬಿಸ್ಬಿಡ್ರಿ ಮ್ಯಾಗ್ ಸತ್ಯಪ್ಪನ ಹಾಡ್ರಿ ಬಂದ್ ಮಾಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ಕಡೆ ಬರ್ರಿ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್ ಏನ್ಪಾ ಅಂತಂದ್ರ ಈಗ 3 ದಿವಸದಿಂದ ನಮ್ಮ ಗೋಲಾಪುರ ಹಿರಿಯರ ಅವ್ರ ಇಷ್ಟ ಏನ್ ಇವತ್ತ ದಿವಸಕ್ಕೆ 50,000 60,000 1 ಲಕ್ಷ ಮಂದಿ ಬಂದ್ರು ಸಹಿತ ಅಲ್ಲಿ ಮವಂದ ನಿಂತ ಅಡಿಗೆ ಮಾಡಿಸಿ ಊಟ ಹಾಕ್ಸುವಂತ ಕೆಲಸ ಮಾಡ್ಯಾರು ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅದರಂತೆ ಅವರೊಂದೆರಡು ಮಾತು ಮಾತಾಡ್ಕೋಬೇಕಂತ ಕೇಳ್ಕೊತು ಏನ ಪಡ್ಕಾಕ್ಬೋದ ಏತಮ್ಮ ಏತಮ್ಮ ಏನು ಪಡ್ಕಾಕ್ರಿ ಹಿಂದಿನ ಪಡ್ಕಾಕ್ರಿ ಅದನ್ನ ಇಲ್ಲಿ ಯಾರು ದಯವಿಟ್ಟು ದೂರ ಸರ್ ಹಿಂದಿನ ಪಡ್ಕಾಕ್ರಿ ಏ ಇಲ್ಲ ನೋಡ್ರಿ ಲೇಡ್ರು ಹೋಗ್ಬಿಟ್ಟು ಯಾರು ಹೋಗಿಲ್ಲ ಅಡ್ಕಿ ಮ್ಯಾಗ ಏನಪ್ಪ ಇಡ್ರಿ ನಿಮ್ ಏನ ಎಲ್ಲಾರು ಬರ್ತಾರ ನೋಡಿ ನಾಗಂಗಾರ ನೀವೇನ್ರಿ ಗಬ್ರಿ ಹಾಲ್ ಬಂದ್ರಿ ಎಲ್ಲರೂ ಮಾತಾಡ್ತಾ ಹೇಳ್ಬೇಕ್ರಿ ಎಲ್ಲಾರು ಅದನ್ನ ಹಲೋ ಎದ್ದೇಳೋ ರಹಿತನ್ನ ಕತ್ತು ತಿನ್ನು ಜನರನ್ನೆಲ್ಲ ಒತ್ತು ಬುದ್ಧಿ ಕಲಿಸನ್ನ ಎದ್ದೇಳೋ ರಹಿತನ್ನ ಕತ್ತು ತಿನ್ನು ಜನರನ್ನೆಲ್ಲ ಒತ್ತು ಬುದ್ಧಿ ಕಲಿಸನ್ನ ಸಿಟ್ಟಿನಿಂದ ಸಿಡಿದು ಏಳೋ ರಹಿತನ್ನ ಮಾಡ ತಿನ್ನು ಜನರಿಗೆಲ್ಲ ಬಂಟನಾಗೋ ರಹಿತನ್ನ ಎದ್ದೇಳೋ ರಹಿತನ್ನ ಕದ್ದು ತಿನ್ನು ಜನರನ್ನೆಲ್ಲ ಒತ್ತು ಬುದ್ಧಿ ಕಲಿಸನ್ನ ಹರ್ತಿನಂತೆ ಹಂಚಿ ತಿಂದ್ರು ಕಾಗಿಯಂತೆ ಕದ್ದು ತಿಂದ್ರು ಗೂಗಿಯಂತೆ ಗುಪ್ತ ತಿಂದ ಗೂಳಿಯಂತೆ ಮೆರುವರಲ್ಲ ಗೂಗಿಯಂತೆ ಗುಪ್ತ ತಿಂದ ಗೂಳಿಯಂತೆ ಮೆರುವರಲ್ಲ ಎದ್ದೇಳೋ ರಹಿತನ್ನ ಕದ್ದು ತಿನ್ನು ಜನರನ್ನೆಲ್ಲ ಒತ್ತು ಬುದ್ಧಿ ಕಲಿತನ್ನ ರೆಂಟೆ ಕುಂಟಿ ಹೊರಿಸಿ ನಮ್ಮನ್ನು ದುಡಿಯಲಿಕ್ಕೆ ಅಡವಿಗೆಟ್ಟಿದರು ರೆಂಟೆ ಕುಂಟಿ ಹೊರಿಸಿ ನಮ್ಮನ್ನು ದುಡಿಯಲಿಕ್ಕೆ ಅಡವಿಗೆಟ್ಟಿದರು ಕಟ್ಟೆ ಹಂಗ ಒತ್ತೆ ದುಡಿದು ಬಿತ್ತಿಗಳಿಗೆ ಕೊಟ್ಟೆವು ಕಟ್ಟೆ ಹಂಗ ಒತ್ತೆ ದುಡಿದು ಬಿತ್ತಿಗಳಿಗೆ ಕೊಟ್ಟೆವು ಬಿತ್ತಿ ಬೆಳೆದ ರೈತರನ್ನು ಕತ್ತು ಐಟಿಕೆ ಕಾಡುತ್ತಿರುವರು ಯಹೇಳೋ ರಹಿತನ್ನ ಕದ್ದು ತಿನ್ನು ಜನರನ್ನೆಲ್ಲ ಒತ್ತು ಬುದ್ಧಿ ಕಲಿಸನ್ನ ಒತ್ತು ಬುದ್ಧಿ ಕಲಿಸನ್ನ ಒತ್ತು ಬುದ್ಧಿ ಕಲಿಸನ್ನ ಇಲ್ಲಿವರೆಗೆ ಎಲ್ಲ ನಮ್ಮ ರೈತರ ಉದ್ದೇಶಿ ಹಾಡಿದಂತ ಮಹನೀಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಉದ್ದೇಶಿಸಿ ಗುರ್ಲಾಪುರ ಹಿರಿಯರು ಒಂದೆರಡು ಮಾತು ಮಾತಾಡ್ಬೋದು. ಜೈ ಜವಾನ್, ಜೈ ಜವಾನ್, ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ರೈತ ಸಂಘಕ್ಕೆ. ಇವತ್ತಿನ ಈ ಸಭೆಯ ರಾಜ್ಯದ ಅಧ್ಯಕ್ಷರಾದಂತ ಸುನಪ್ಪ ಪೂಜಾರಿ ಅವರೇ ಹಾಗೂ ನಮ್ಮ ಗುರೂಜಿಯಾದಂತ ಶಶಿಕಾಂತ್ ಬಡ್ಸಲಿಗೆ ಅವರೇ ಹಾಗೂ ಈ ರಾಜ್ಯದ ರೈತ ಸಂಘದ ಪ್ರತಿಯೊಬ್ಬ ಸದಸ್ಯರೇ ಹಾಗೂ ನಮ್ಮ ರಾಜ್ಯ ರೈತ ಸಂಘದ ಹಸಿರು ಜಾಲ ಹಾಕಿದಂತ ಹಸಿರು ಸೇನಾನಿಗಳೇ, ನಿಮ್ಮೆಲ್ಲರಿಗೂ ನನ್ನ ಗುರ್ಲಾಪುರ ಗ್ರಾಮದ ವತಿಯಿಂದ ನಿಮ್ಮೆಲ್ಲರಿಗೂ
ಕೃಷ್ಣಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ದಿವಸ ಗುರ್ಲಾಪುರ ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ರೈತ ಚಳವಳಿ ಪ್ರಾರಂಭವಾಗಿದ್ದು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಲ್ಲಿ ನಮ್ಮ ಊರಿಗೆ ಬಂದಿದ್ರು. ಅವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಲ್ಲ, ಊರಾಗ ಮಾಡಿದ್ದು. ಅವಾಗ ಬಾಬಾಗೌಡರು ಇದ್ರು. ಆ ಟೈಮ್ದಾಗ ನಾವೇ ಸಣ್ಣರಿದ್ದು. ನಮ್ಮ ಅಪ್ಪ ರೈತ ಸಂಘ ಇದ್ದ. ಗುರ್ಲಾಪುರದಾಗ ಒಂದು 50 ಮಂದಿ ರೈತ ಸಂಘದವ್ರು ಇದ್ರು. ಅವಾಗೂ ಸ್ಟ್ರೈಕ್ ಆಯ್ತು, ಪೊಲೀಸ್ ಲಾಠಿ ಚಾರ್ಜ್ ಮಾಡ್ರು, 4 ಮಂದಿ ಮರ್ತಿರಲ್ಲ, ನೆನಪೈತೆ ಇವು. ಆದ್ರ ಇವತ್ತಿನ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರ, ಏನು ಅದು ನಮಗ್ ತುಳಿದಿಲ್ಲ. ಆಗ ತುಳಿದ ನಂತರ ಹೆಸರು ಸಾಲ ನಂತಕ ಹಾಕಿಲ್ಲ. ಈಗ ಹಾಕುವಂತ ಪ್ರಸಂಗ ಬರಾಕೈತಿ ಹಂಗ ಬರಾಕೈತಿಲ್ಲ. ನಿಮ್ಮನ್ನೆಲ್ಲ ನೋಡಿ ನಮಗೂ ಒಳಗೆ ಉರಿಯಾಕೈತೈತಿ. ಹೆಂಗ್ ಅಂದ್ರೆ ನಿಮಗಿಂತ ಮುಂದೆ ಬಂದ್ರೆ ನಾನು ನಿಲ್ಬೇಕು ಹಂಗಾಗೈತಿ. ಒಂದೇನಪ್ಪ ಏನಂದ್ರ 90 ರೂಪಾಯಿ ಟನ್ ಸೈದಾಪುರ ಬೇಸ್ ಕೊಡ್ತಿದ್ರು. ಹಿಂದಿಗಡೆ 300-400 ಕೊಟ್ರ 400 ಕೊಟ್ಟು ಏನೆಲ್ಲ ಓಡಾಡ್ರು ರೈತರಿಂದ. ಯಾಕಂದ್ರ ಅವ್ರು 10 ಪಟ್ಟು ಲಾಭ ಮಾಡ್ಕೋದು, ನಮಗೆ 2 ಪಟ್ಟು ಕೊಡುದು ಇಂಥ ಪ್ರಸಂಗ. ಇನ್ನೊಂದು ಹೊಸ ಬೆಳವಣಿಗೆ ಆಗೈತೆ. ಈ ನಮ್ಮ ಹುಡುಗರ್ದವ ಒಮ್ಮೆ MLA ಇಂದ ಅಡ್ಡಾಡ ಕೊಂಡಾರ ಇವ್ರ ಮಾಂಡವ ಬಾಜಾರ್ ಭಾಷಣ ಕೇಳಿದಾಣ. MLA ಇಂದ ಅಡ್ಡಾಡ್ಬೇಡ, ME ಅಡ್ಡಾಡ್ರಿ, ಮನ್ಯಾಗ ಮಕ್ಕಳಿಗೆ ಹಾಲರ್ ಹಾಕ್ತಾವ. ಮತ್ ಇನ್ನೊಂದು ಹೇಳುವಂತ ಪ್ರಸಂಗ ಏನಪ್ಪಾ ಅಂದ್ರ, ನಿಮ್ಮತ್ತೆ ಅವ್ರಿಂದ ಅಡ್ಡಾಡಿ ತಾಕತ್ತಿದ್ರ, ಅವ್ರ ಪವರ್ ಇದ್ರ ಅವ್ರ ಕಾಲದಲ್ಲಿ ನೋಡು. ಯಾಕೆ ಅವ್ರಿಗೆ ಮಾತು ಕೇಳುವುದಿಲ್ಲ? ನೀವ್ ಯಾಕೆ ಅವ್ರಿಂದ ಹೋಗ್ತೀರಿ? ನಿಮ್ಮಲ್ಲಿ ಏನೇ ಇತ್ತಂದ್ರ ನೀವು ಅವ್ರಿಂದ ಅಡ್ಡಾಡ್ದ ಕರೆ ಆಗಿರ, ನಿಮ್ಮ ಅಪ್ಪ ಹುಟ್ಟಿರ ಅವ್ರು ಇಲ್ಲಿ ಕಳ್ದು. ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ಬಾಳ್ ಬಾಯ್ ಮಾಡ್ಬೇಡ್ರಿ. ಯಾಕಂದ್ರ ನಮಗೂ ಸಿಟ್ಟು ಬರಾಕೈತೆ ಅಂದ್ರೆ ಬಾಳ ಅದು ಚಲೋ ಅಲ್ಲ. ಒಂದು ರಸ್ತೆ ಹೇಳಪ್ಪ ಅಂದ್ರ MLA ಅಂದ್ ಹೋಗ್ರಿ, ನಿಮ್ಗೆ ಕೆಲಸ ತಗೋರಿ. ಆದ್ರ MLA ನೀವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗ ನೀವು ಕೇಳೋದಲ್ಲ. ಒಬ್ಬ MLA ಹೇಳೋದೇನಪ್ಪ, ಸಮಾಜ ಕೆಲಸಕ್ಕೆ ನೀವು ಬರ್ರಿ ಅಂದ್ರೆ ಹೋಗ್ರಿ. ಬರ್ರಿ ಅಂದ್ರೂ ಕೂಡ ಹೋಗಿ ನಿಲ್ಲುದು, ಕೈ ಮುಗುದು, ಕಾಲು ಬಿಡುದು, ಇದೆಲ್ಲ ಬೇಡ ಆಗೈತಿ. ಮುಗಿಲಿದ ಪ್ರೋಗ್ರಾಮ್ ಮುಗಿಲಿ. ನಾನು ಇನ್ಯಾರು ಮಾತು ಮುಗಿಸ್ತೀನಿ. ಅನಂತರ ಒಂದ ರೈತಿಗೆ ಕನ್ನಡದ ರಾಜ್ಯ ರೈತ ಸಂಘಕ್ಕೆ ಭಕ್ತಿಯಿಂದ ನಮನೆ ಕೊಟ್ಟು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಸುತ್ತಮುತ್ತಲಿನ ಬಂದಂತ ರೈತರಿಗೂ ಹಾಗೂ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾದಂತ ಬಂದಂತ ಎಲ್ಲರಿಗೂ ನನ್ನ ಚಿಕ್ಕ ಕಲಾವಿದನ ಭಕ್ತಿಯಿಂದ ನಮನಗಳು. ಕನ್ನಡದ ರಾಜ್ಯ ರೈತ ಸಂಘಕ್ಕೆ ಈಗ ಒಂದು ನಾಡಗೀತೆ ಒಂದ ಹಾಡ್ತೀನಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮೂಡಲಗಿ ನಗರದ ಕೃಷಿ ಪರಿಕರ ಹಾಗೂ ರಸಗೊಬ್ಬರ ಮಾರಾಟಗಾರರು ಮೂಡಲಗಿ ಇಲ್ಲಿ ನಮ್ಮ ಸಂತೋಷನವರ ಸೋನವರ್ಕರ್ ನೇತೃತ್ವದಾಗ ಅವರೆಲ್ಲ ಕೂಡ ಬಳಗ ಕೂಡಿ 12,000 ರೂಪಾಯಿ ಇವತ್ತ ಇಲ್ಲಿ ಅನ್ನಪ್ರಸಾದ ಕೊಂಡರು. ದಯವಿಟ್ಟು ಜೋರಾಗಿ ಅವರಿಗೆ ಚಪ್ಪಾಳೆ ಬರ್ತೀವಿ. ಅವರು ಕೂಡ ಬಂಧುಗಳು ಅನ್ನಂತೀರ. ಇವತ್ತಿದ್ರ 300 ರೂಪಾಯಿ ಗೊಬ್ಬರ ರೇಟ್ ಹೆಚ್ಚಾಗಿಬಿಟ್ಟು ಇವತ್ತು ರೈತರಿಗೆ ಕಬ್ಬಿನ ಬಿಲ್ 3,500 ಆದ್ರನ ಪಾಡಪ್ಪ. ಯಾಕಂದ್ರೆ ಪಾಪ ಇಲ್ಲಿದ ರೈತರು ರೊಕ್ಕ ತರ್ಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದಕ್ಕಾಗಿ ಅವ್ರಿಗೂ ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟರೆ ಅವ್ರಿಗೆ ವಿಶೇಷವಾದ ಧನ್ಯವಾದ. ಈಗ ನಮ್ಮ MLA ಅವರಾಗಿರ್ತಕ್ಕಂಥ ಡಂಗೂರ್ಗಾವ್ ಅವರು ಕೂಡ ಡಂಗೂರ್ಗಾವ್ ಸಾಹೇಬರು ಕೂಡ ಬಂದರು. ಅವರಿಗೂ ಜೋರಾಗಿ ಚಪ್ಪಾಳೆ ಬಾರ್ದು. MLA ಬಂದರು ಮತ್ತೆ ಅನಿವಾರ್ಯ ಅದರ ಒಂದು ಗಾಡಿ ಪುಣ್ಯಕ್ಕೆ ದಯವಿಟ್ಟು ಥ್ಯಾಂಕ್ ಯು. ತಮಗೋಡ್ರ ತಮಗೋಡ್ರ ಎಲ್ಗಿ ತೆಗೆದಂಡವ್ರ ಅಲ್ಲೇನು ಹೋಗ್ಬಿಟ್ಟಿಗಳೆಲ್ಲ ಬರ್ತೀರಲ್ಲ ನೀವು. ನಿಮ್ಗೆ ಕಾಲ್ ಬಂದ್ಬಿಡ್ರಲ್ಲ, ನಿಮ್ಗೆ ಏನ್ ರೋಣವೇನ ಇಲ್ಲೇನ್ರು ಹೋಗಾಟ ಮಾಡೋದು ಹಿಂಗಾಗಿ ಬರ್ಲಿ ಕಡೆ ಏನಾಗೈತಿ ನಿಮ್ಗೆ?
ರೈತ ಚಳವಳಿಗೆ ಬಂದವರು ಕಾಲ್ ಬಂದವರು ಇಲ್ಲ ನಿಮ್ಗೆ ಏನ್ರ ಇಲ್ಲಿ ಹೋರಾಟಗಾರ ಬನ್ನಿ ಕಡೆಯಿಂದ ಮುಂಬರಿ ಗಂಟೆ ಏನ್ ನಿಮ್ಗೆ ಏನಾಯ್ತು ಗೊತ್ತಿಲ್ಲ ಹೋಗ್ಲ ನೀವು ಮ್ಯಾಗಿದ್ದವರೆಲ್ಲ ಕೆಳಗಿಳಿರಪ್ಪ ಮಲ್ಲಪ್ಪನ ಬೈ ಕಡೆ ಕೆಳಗಿಳಿರಿ ಎಲ್ಲರೂ ಕೆಳಗಿಳ್ರಿ ಅವ್ರ ಕೆಳಗಿಳಿರಿ ಎಲ್ಲ ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥ ರಾಜ್ಯ ಮುಖಂಡರು ಬಿಟ್ಟು ಕೆಳಗಿಳಿ ಗದ್ದ ಮಾಡಬೇಡ್ರಿ ಸರ್ ಎಲ್ಲರೂ ಕೆಳಗಿಳಿರಿಪ್ಪ ಎಲ್ಲ ಆರ್ಮಿ ಅವ್ರು ಒಬ್ರು ಇರಿ ಊರ್ತಾರೆ ಕೊಡ್ರಿ ತಯಾರು ಕೊಡ್ರಿ ಕೆಳಗೆ ಕೊಡ್ರಿ ಗದ್ದಾಗಕ್ಕೆ ಹಲೋ ಏ ತಮ್ಮ ನಮ್ ಟವಲ್ ಮೊದಲು ಕೊಡ್ರಿ ಅಂತ ಅದನ್ನ ಟವಲ್ ಹಾಕೋದ್ರೆ ಮೊದಲು ಕೊಡ್ರಿ ಕೊಡ್ತಾರೆ ಕೊಡ್ರಿ ಯಾರು ಕೆಳಗೆ ಮೊದಲ ಏ ಕೊಡ್ರಿ ಮೊದಲು ಕೆಳಗೆ ಕೊಡ್ರಿ ಮೊದಲು ಟವಲ್ ಕೊಡ್ರಿ ಹಾಕಿ ಕೊಡ್ತಾರಲ್ಲ ನೀವೇ ಕೊಡ್ರ ಮೊದಲ ಏ ಟವಲ್ ಹಾಕಿದ್ರೆ ಮೊದಲು ಕೊಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 10ನೇ ಭಾಗದೊಳಗ ಎ.ಬಿ. ಜಕ್ನೂರ್ ಅಂತೇಳಿ ಮಾಜಿ ಕಾರ್ಮಿಕ ಸಚಿವರು ಈ ಭಾಗದೊಳಗ ರೈತರಿಗೆ ಅನ್ಯಾಯ ಆಗ್ತದ ಅಂತೇಳಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಪರ್ಮಿಷನ್ ತಗೊಂಡು ಈ ಭಾಗದೊಳಗೆ ಎಲ್ಲರೂ ವಿರೋಧ ಮಾಡಿದ್ರು ಸಹಿತ ಅತನಿಗೆ ಫ್ಯಾಕ್ಟರಿಯನ್ನು ತಂದ್ರು. ಫ್ಯಾಕ್ಟರಿ ತಂದ ಬಳಿಕ ಅವ್ರ ಅಧಿಕಾರ ಹೋಯ್ತು, ನಿಧನ ಆಯ್ತು. ಅದೇ ಭಾಗದೊಳಗ ಒಬ್ಬ ಸರಳ ಸಜ್ಜನಿಕೆ ಸರ್ವಧರ್ಮದ ನಾಯಕರು ಹುಟ್ಟುಕೊಂಡ್ರು, ಶಹಜಾನ್ ಡೋಂಗರ್ಗಾಂವ್ ಅಂತೇಳಿ. ಫ್ಯಾಕ್ಟರಿಗೆ ಹಣ ತಂದ, ಬ್ಯಾಂಕಿನ ಲೋನ್ ತಂದ ಫ್ಯಾಕ್ಟರಿ ಕಟ್ಟಿ ಬೆಳೆಸಿದ್ರು. ಬೆಳೆಸಿ ಏನ್ ಮಾಡಿರು ಅಂತಂದ್ರ ಈ ನಾಡಿನೊಳಗೆ 500 ಕೋಟಿ ಗಟ್ಟಲೆ ಸಾಲ ಮಾಡುವಂತ ಪುಣ್ಯಾತ್ಮಕ ಫ್ಯಾಕ್ಟರಿ ಹೋಗಿ ಇವತ್ತು ಹಾಳಾಗಕತ್ತೈತಿ. ಅಂತ ಉಳಿಸೋ ಸಲುವಾಗಿ, ನಿಮ್ಮ ರೈತರು ಉಳಿಸೋ ಸಲುವಾಗಿ ಸರ್ವಧರ್ಮ ಸಮಾನತ್ವದ ನಾಯಕರು, ಜಾತ್ಯತೀತ ನಾಯಕರು ಎಲ್ಲೇ ಸಣ್ಣ ರೈತ ಹೋರಾಟ ಆದರೂ ಸಹಿತ ಬಂದು ಬೆಂಬಲ ಕೊಡ್ತಾರ. ರಾಜಕಾರಣದಿಂದ ನೂರಾರು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಾರ. ಇವತ್ತು ಕೂಡ ಒಬ್ಬ PA ಇಲ್ಲ, ಒಬ್ಬ ಪೊಲೀಸರು ಇಲ್ಲ, ಸಾಮಾನ್ಯವಾಗಿ ತಿರುಗಾಡ್ತಕ್ಕಂಥ ರಾಜಕಾರಣಿ. ಯಾವುದೂ ಭಯ ಇಲ್ಲ, ಯಾಕಂದ್ರೆ ರೈತರ ಸಲುವಾಗಿ ಅದಾರಂತ ಭಯ ಇಲ್ಲ. ಅವರು ಕೂಡ ನಮ್ಮ ಅನ್ನದಾತನ ಹೋರಾಟದ ವೇದಿಕೆಗೆ ಒಂದು ಬೆಂಬಲ ಕೊಟ್ಟಾರ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತವನ್ನು ಮಾಡಿಕೊಡು. ಮಾತಾಡ್ತೀರಿ ಸಾಹೇಬ್ರು? ಹಾ, ಈ ಹೋರಾಟವನ್ನು ಉದ್ದೇಶಿಸಿ ಆಮೇಲೆ ಮಾತಾಡ್ತೀರಿ. ಹಾ, ಸ್ಪೆಷಲ್ ಆಗಿ ಮಾತಾಡ್ತೀರಿ ನೀವು. ದಯವಿಟ್ಟು ನಮ್ಮ ರೈತ ಬಂದವರಿಲ್ಲ ವಿನಂತಿ, ದಯವಿಟ್ಟು ಅಲ್ಲಿ ಶಿವಾಪುರ ಮತ್ತು ಅಲ್ಲೆಲ್ಲೋ ರಸ್ತೆ ತಡೆ ಮಾಡತ್ರಿ ಅಂತ ದಯವಿಟ್ಟು ಮಾಡಬೇಡ್ರಿ. ಯಾಕಂದ್ರ ಇಲ್ಲಿ ಒಂದು ವೇದಿಕೆ ಮಾಡಿದ್ರು ಗುರುಲಾಪುರದಾಗ, ಇಂಥವೆಲ್ಲ ಬರ್ರಿ. ಯಾಕಂದ್ರ ನಾವ ಇಲ್ಲಿರ್ತಕ್ಕಂಥ ಲೋಕಲ್ ಅಡ್ಡಾಡವ್ರಿಗೆ ಸಾರ್ವಜನಿಕರ ತೊಂದರೆ ಕಟ್ಬೇಕಂತ ವಿಚಾರದವ್ರಲ್ಲ. ಯಾಕಂದ್ರ ಇಲ್ಲಿ ನಾವು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ನಿರಂತರ ಚಟುವಟಿಕೆ ಮಾಡೋದು ಇಲ್ಲಿ. ಯಾಕಂದ್ರ ಇಲ್ಲಿ ಬಂದೇ ಐತೆ ಅವ್ರು ಮತ್ತು ಸುತ್ತ ಹಸಿ ಅಲ್ಲಿ ಆ ಜನರಿಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ನಮ್ಮ ಮನೆಯಾಗಿನವ್ರು ಇರ್ತಾರ, ದವಾಖಾನಿಗೆ ಹೋಗ್ಬೇಕು, ಅವ್ರ ಕಾರ್ಯಚಟುವಟಿಕೆ ಇರ್ತಾವ, ಯಾರು ಮೋಟರ್ ಸೈಕಲ್ ತಗೊಂಡು ಹೋಗ್ತಿರ್ತಾರೋ. ಅಲ್ಲಿ ಶಿವಾಪುರದಾಗ ಯಾರು ಬಂದ್ ಮಾಡಿರ್ಲಿಲ್ಲ, ದಯವಿಟ್ಟು ಇಲ್ಲಿ ಯಾರು ಶಿವಾಪುರದವ್ರು ಬಂದಿರಲ್ಲ, ಇಲ್ಲಿ ಯಾರು ಊರು ಹಿರಿಯರಿದ್ರೆ ಶಿವಾಪುರದವ್ರಿಗೆ ಫೋನ್ ಹಚ್ಚಿಡ್ರಿ. ಅಲ್ಲಿ ಯಾರಿಗೂ ಕೂಡ ತೊಂದರೆ ಕೊಡಕ್ ಹೋಗ್ಬೇಡ ಅಂತ ಹೇಳ್ರಿ. ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಗುರುಲಾಪುರ ಇದೇ ವೇದಿಕೆಗೆ ಬಂದ ಇಲ್ಲೇ ಪ್ರತಿಭಟನೆ ಮಾಡ್ಬೇಕಂತ ದಯವಿಟ್ಟು ಯಾರು ಕೂಡ ಶಿವಾಪುರದವ್ರಿಗೆ ಫೋನ್ ಹಚ್ಚಿಡ್ರಿ. ಯಾಕಂದ್ರೆ ಈಗ ಹಂಗಾಶ್ ಹೋಗುದು ಸೂತಾಶ್ ಹೋಗುದು ಹೋಗ್ಲಿ, ನಾವಿಲ್ಲಿ ಹೆದ್ದಾರಿ ಬಂದ್ ಮಾಡಿದ್ವಿ, ನಮ್ಮ ಚಳವಳಿ ಇಲ್ಲೇ ಐತೆ. ಅದಕ್ಕಾಗಿ ದಯವಿಟ್ಟು ಎಲ್ಲಾ ಕಡೆ ಅಲ್ಲಿ ಲೋಕಲ್ ಅಡ್ಡಾಡೋರಿಗೆಲ್ಲ ದಯವಿಟ್ಟು ತ್ರಾಸ ಕೊಡ್ಬೇಡ್ರಿ. ಶಿವಾಪುರದವ್ರು ದಯವಿಟ್ಟು ಹೇಳಿ ವಿನಂತಿ. ರೈತ ಬಾಂಧವರಲ್ಲಿ ವಿನಂತಿ ಮಾಡ್ರಿ ಅಂದ್ರ ನಾವು ಬಹಳ ಮುಖ್ಯರಾಗಿ ನಮ್ಮ ಮುದ್ದಿನ ಮಾಡಾಕತ್ತಾರೆ. ಅದ್ರ ಕಟ್ಟಿ ಅದ್ರ ದೇವ್ರ ಬೆಟ್ಟಕ್ಕೆ ನೀವು ಒಂದು ಸ್ವಲ್ಪ ತಿಳ್ಕೊರಿ. ಎಲ್ಲಾ ಮನುಷ್ಯನಲ್ಲಿ ಐತಿ. ನಾವು ಇವತ್ತು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ದುಡಿತೀವಿ, ಹೋಗಿ ಒಬ್ಬರು ಅಂಗಡಿಗೆ ಎಷ್ಟು ಆಡಿಸ್ತೀವಿ, ನಮಗೆ ಹೆಂಡ್ರ ಮಕ್ಕಳಿಗೆ ಎಷ್ಟು ಬರ್ತೈತಿ ಅನ್ನೋದ ನೀವು ಲೆಕ್ಕ ಹಾಕೋರಿ. ನೀವು ಮೊದಲು 70, 60, 90 ಬೆಳಿತೀರಿ, ಈಗ ಬಂದು ಎಲ್ಲ 30 ಟನ್ ಹಾಕ್ತೀರಿ. ಯಾಕಂದ್ರ ನಾನು ಹೇಳೋದಂದ್ರ ಭೂಮಿ ರೈತ ಬೆಳೆದಾಗ ಜಗತ್ತೆಲ್ಲ ನಡೆದು ಅದ ನಿಮ್ಗ ತಿಳಿದೈತಿ. ಅದ್ರ ದಯಮಾಡಿ ನಾವು ಪವಿತ್ರವಾದ ಓಟ್ ಹಾಕಿ ಅವ್ರ MLA ಮಾಡಿಸಿ ಅವ್ರದ್ದು ವರ್ಷಕ್ಕೆ ಒಂದೊಂದು ಟ್ಯಾಕ್ಟರ್ ಕೊಡ್ತೀವಿ. ಅವ್ರು ಹೋಗಾರು, ನಾ ಇಲ್ಲೇ ಮೂರ್ತಿಯಾಗಿ ದೊಡ್ಕೋತ ನಾವು ಹೋಗಾರು. ದಯವಿಟ್ಟು ಎಲ್ಲ ರೈತ ಬಂದವರಿಗೆ ಕೈ ಕಾಲು ಬಿದ್ದದ್ದು ಕಟ್ ಆದ್ರ ದೇವ್ರ ಬೇಕಾಗೋದು ಒಂದು ಜೋರ ಚಪ್ಪರೆ ಕೊಡಿ, ಒಂದು ನಾಡಿಗೆ ಜಾಡ್ತದೆ. ಸವೆಯೋನ ಕನ್ನಡದ ಸವಿ ನುಡಿಯ ಸಿಯನ್ನು ಸಾರೋ ನನ್ನ
ಕರುನಾಡ ಕಥೆಯನ್ನು ಸಾರೋಣ ನಾವೀಗ ಕರುನಾಡ ಕಥೆಯನ್ನು ಸೆಳೆಯೋಣ ಕನ್ನಡದ ಸವಿನುಡಿಯ ಸಿಯನ್ನು ಸಾರೋಣ ನಾವೀ ಕರುನಾಡ ಕಥೆಯನ್ನು ಕರುನಾಡ ಕಥೆಯನ್ನು ಕರುನಾಡ ಕಥೆಯನ್ನು ಕೆಚ್ಚದೆಯ ಕುವರವರು ಕಟ್ಟಿದ ಸಿರಿನಾಡು ಗಚ್ಚದೆಯ ಅರಳಿದೆ ಕಣ್ಮನೆಗಳ ಈ ಬೀಡು ಕಣ್ಮನೆಗಳ ಈ ಬೀಡು ಕಣ್ಮನೆಗಳ ಈ ಬೀಡು ಸವೆಯೋಣ ಕನ್ನಡದ ಸವಿನುಡಿಯ ಸಿಯನ್ನು ಸಾರೋಣ ನಾವಿ ಕರುನಾಡ ಕಥೆಯನ್ನು ಕರುನಾಡ ಕಥೆಯನ್ನು ಕರುನಾಡ ಕಥೆಯನ್ನು ಕಂಪನು ಸೋಸುವ ಗಂಧದ ಗೂಡು ಕನಕವು ದೊರೆಯುವ ಕಸ್ತೂರಿ ಕರುನಾಡು ಕನಕವು ದೊರೆಯುವ ಕಸ್ತೂರಿ ಕರುನಾಡು ಸೆಳೆಯೋಣ ಕನ್ನಡ ಸವಿನುಡೆಯ ಸಿಯನ್ನು ಸಾರೋಣ ನಾವಿ ಕರುನಾಡ ಕಥೆಯನ್ನು ಕರುನಾಡ ಕಥೆಯನ್ನು ಕರುನಾಡ ಕಥೆಯನ್ನು ಕುಲಸಾಗಿ ಬೆಳೆಯುವ ಹೂಬನವೇ ಈ ನಾಡು ಹೂವಾಗಿ ಅರಳುವುದು ಭಾರತದಿ ನೀನೋಡು ಭಾರತದಿ ನೀನೋಡು ಭಾರತದಿ ನೀನೋಡು ಸೆಳೆಯೋಣ ಕನ್ನಡದ ಸವಿನುಡಿಯ ಸಿಯನ್ನು ಸಾರೋಣ ನಾವಿ ಕರುನಾಡಕತೆಯನ್ನು 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 ಬಲೋ ಭಾರತ್ ಮಾತಾ ಕಿ ರೈತ ಸಂಘಕ್ಕೆ ಎಲ್ಲರೂ ಒಂದೇ. ಈಗ ದಯವಿಟ್ಟ ಯಾರು ಕೂಡ ಮನಸ್ಸಿಗೆ ಬಂದಂಗೆ ಚಳವಳಿ ಮಾಡ್ಬಿಡ್ರಿ. ಯಾಕಂತಂದ್ರೆ ಇಲ್ಲಿಂದ ಗುರುಲಾಪುರದಾಗ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಒಂದು ವೇದಿಕೆ ಪ್ರಾರಂಭ ಆಗಿದೆ. ಅಲ್ಲಿ ಮನಸ್ಸಿಗೆ ಬಂದ್ರೆ ಸಿಟ್ಟು, ಯಾಕಂದ್ರೆ ಸಿಟ್ಟ ನಮಗೂ ಕೂಡ ಅರ್ಥ ಆಕೈತೆ, ಅದನ್ನ ಕರೆ ಕೊಡ್ತೀವಿ ನಾವು. ಯಾಕಂದ್ರೆ ಇವತ್ತ ಕೆಲವೆಲ್ಲ ಮುಖಂಡರು ನಾವು ಚರ್ಚೆ ಮಾಡಿ ಒಂದು ನಿರ್ಣಯ ತಗೋತು, ಏನ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಯಾಕಂದ್ರೆ ಈ ಕಾರ್ಖಾನೆ ಅವ್ರು ಯಾವ ರೀತಿ ಮನಸ್ಬೇಕು, ಇವರ ರೈತರನ್ನ ಯಾವ ರೀತಿ ಹಿತಾಯಿಸ್ತಾರೆ. ಯಾಕಂದ್ರೆ 3 ದಿನ ಆದ್ಮೇಲೆ ರಸ್ತಾದ ಕುಂಡಾತು ಪಾಪಿಗಾಗಿ ನಮ್ಮ ಜನ ರೋಚಿಕೆದ ಎಲ್ಲ ತಾಲೂಕು ಯಾರೋ ದಯವಿಟ್ಟ ಕೇಳ್ರಿ. ಎಲ್ಲಾ ರೀತಿ ಚಳವಳಿಯನ್ನ ರೂಪಿಸ್ಲಿಕ್ಕೆ ಇವತ್ತು ಗುರುಲಾಪುರ ವೇದಿಕೆ ಐತೆ. ನಮಗೊಂದು ಯೋಗ್ಯವಾದ 3,500 ರೂಪಾಯಿ ನಾವು ಗುರಿ ಇಟ್ಟಿದ್ದು, ಆ ಬೆಲೆ ತಗೋವರಿಗೆ ನಾವು ಈ ಗುರುಲಾಪುರ ವೇದಿಕೆಯನ್ನ ಪ್ರಾರಂಭ ಆಗೈತಿ ಗಟ್ಟಿಗೊಳಿಸಿದ್ವು. ಹಂಗಿದ್ರೆ ನೀನು ಚಳವಳಿ ಚರ್ಚೆ ಮಾಡ್ತಿದ್ವು, ಅದು ಇಲ್ಲ, ಅದನ್ನ ಮುಂದುವರಿಸಬೇಕಾಗೈತಿ. ನಮ್ಗೆ ಏನು ಗುರಿ ಐತಿ 3,500 ರೂಪಾಯಿ, ಅದನ್ನ ತಗೋಮಟ್ಟ ಹೋರಾಟನ್ನ ಇವತ್ತು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನೋಡ್ರಿ, ಇವತ್ತ ಈ ಗುರುಲಾಪುರದಾಗ ಎಲ್ಲಾ ರೈತಪರ ಸಂಘಟನೆಗಳು, ಎಲ್ಲಾ ಪರ ಸಂಘಟನೆಗಳು, ಇವತ್ತು RSS ಮತ್ತು KRSS ದವರು ಕೂಡ ಬಂದರು. ಎಲ್ಲರೂ ಕೂಡ ಬೆಂಬಲ ಕೊಡೋದ್ರು. ಯಾಕಂದ್ರ ಇದು ಅವಶ್ಯಕತೆ ಐತೆ. ಕಬ್ಬು ಬಿಟ್ಟರೆ ನಮಗೆ ಬೇರೆ ಬೆಳೆ ಇಲ್ಲ. ಬೇರೆ ಬೆಳೆ ಏನೈತಿ, ಏನ್ ಬೆಳೆದು ನಾವು 90% ಕಬ್ಬು ಬಿಟ್ಟರೆ ಬೇರೆ ಬೆಳೆ ಬೆಳೆದಿಲ್ಲ. ಭೂಮಿ ಅದ್ರ ಮೇಲೆ ನಾವು ಅವಲಂಬನೆ ಅದು, ನಾವು ಹಣ ತಗೊಳ್ಳೇಬೇಕಾಗೈತೆ. ಯಾಕಂದ್ರೆ ಹೆಂಗ ಕಾರ್ಖಾನೆಯವರ BJP ಕಾಂಗ್ರೆಸ್ JDS ಆಗಿದ್ರು ಕೂಡ ಅವರೆಲ್ಲ ಒಂದೊಂದು ಅದರಲ್ರಿ. ಮತ್ತ ಯಾಕಂದ್ರ ಅವ್ರು ಏನ್ ತಿಳ್ಕೊ, ಬಿಸ್ನೆಸ್ ಬೇರೆ ಇರ್ತಾರ, ಅವ್ರ ರಾಜಕಾರಣ ಬೇರೆ, ಬಿಸ್ನೆಸ್ ಬೇರೆ. ಇವ್ರು ಲೂಟಿ ಮಾಡಿ ಇವ್ರು ರೊಕ್ಕ ತಗೊಂಡ ಇವ್ರಿಗೆ 1,000 ರೂಪಾಯಿ ಕೊಟ್ಟ ಆಯ್ತು ಅಂತ ಅವ್ರು ಕೊಡ್ತಾರ. ಆದ್ರೂ ಈ ಸಲ ಏನೈತ್ಲ, ಮುಂದೆ 500 ರೂಪಾಯಿ ರೊಕ್ಕ ನಮ್ಮ ಏನ ಬೆಳೆದಂತ ಬೆಳಿಗ್ಗೆ ಶ್ರಮ ಐತ್ಲ, ಅದನ್ನ ತಗೊಂಡ ಬಿಡಬಾರ್ದಂತೆ ಇವತ್ತು ನಾವು ಗುರುಲಾಪುರದಾಗ ಕೂತು. ಹೌದಲ್ರಿ? ಇವತ್ತ ಹೆಂಗ್ರಿ ಹೇಳ ಎಲ್ಲ ಇವತ್ತ ಇನ್ನ ಜನ ಬರತಾರ. ಯಾಕಂದ್ರೆ ಎಲ್ಲರೂ ಕೈ ಹಾಕ್ತಾರ. ಯಾಕಂದ್ರ ಇದು ವಿಚಾರ ದ್ವಾರದೈತೆ. ಈಗ ನೀವು ಇಷ್ಟು ಗಟ್ಟಿ ತನ ಕೂತಿರ್ತೇವೆ, 3,200 ರೂಪಾಯಿಗೆ ಬಂದು ಹತ್ತೈತೆ. ಈಗ ಇನ್ನೊಂದ ಕೆಲವು ತೀರ್ಮಾನದಾಗ ಅದಕ್ಕೂ ಬರ್ತೈತೆ. ನಾವ್ ಏನ್ ಗುರಿ ಐತ್ಲ, ಗುರಿ ಮುಟ್ತೈತಿ. ಅದು ಚಿಂತನೆ ಇಲ್ಲ ಅಂದ್ರ 1 ರೂಪಾಯಿ ಕೊಡೋ ಮಕ್ಕಳದವ್ರ, 1 ರೂಪಾಯಿ ಸುಮ್ಮನೆ ಕೊಡೋರಲ್ಲವ್ರ. ಯಾಕೆ ಕೊಡೋರಲ್ಲ ಅಂತಂದ್ರ ಅವ್ರ ಬಿಸ್ನೆಸ್ ಮಾಡಕ್ಕಾಗಿ ನಮ್ಮನ್ನ ಕೊಂದವ್ರ 5,000 ಮೇಲೆ ಅವ್ರ. ನಾವು ಕಾಯಂ ಭಿಕ್ಷೆ ಬೇಡ್ಕೊತಿರ್ಬೇಕು. ಅದಕ್ಕಾಗಿ ದಯವಿಟ್ಟ ನನ್ನ ರೈತ ಬಂಧುಗಳು ತಾವೆಲ್ಲ ಕೂಡ ಭೇಟಿ ಆಗ್ರಿ. ಈಗ ನಮ್ಮ ಬೆಂಗಳೂರು ಸಾಹೇಬರು ಕೂಡ ಅವರು
ಈಗ ಯುವಕ ಮಾತಾಡೋದನ್ನ ಹುಲಿ ಇರಲಿ, ಯುವಕರು ಮಾತಾಡ್ಬೇಕಂದ್ರೆ ನಮ್ಗೆ ಖುಷಿ ಆಗ್ತದೆ. ಕಾಕಾರ ಸರ್ ಮಾತಾಡ್ತಾರೋ ಒಟ್ಟ ಯುವಕರು ಮಾತಾಡಕೈತ್ರಪ್ಪ ಈ ದೇಶ ಬದಲಾವಣೆ ಆಗ್ತೈತಿ. ಈ ಯುವಕರಿಗೆ ಸಂಬಂಧ ನಾವೆಲ್ಲ ಹೋರಾಟ ಮಾಡತ್ತು. ದಯವಿಟ್ಟು ರತ್ನಾಕರ ಗೌತರಾಮ್ ಹಿಮಾಲಯ ಗಿರಿಜಿನಿ ಬ್ರಹ್ಮ ರಾಜಶ್ರೀ ರತ್ನಾಜಂ ಒಂದೇ ಭಾರತ ಮಾತರಂ. ತಾಯಿ ಭಾರತಾಂಬೆಗೆ ಮೊಟ್ಟ ಮೊದಲನೆಯದಾಗಿ ಅನೇಕ ನಮಸ್ಕರಿಸುತ್ತಾ, ಬಹಳ ದಿನದಿಂದ ಕೂತ್ಕೊಂಡಿರಿ. 3 ದಿನದಿಂದ ತಲೆ ಮೇಲೆ ಬಿಸಿಲು ಅನ್ನಲ್ದ, ಬಳಿ ಅನ್ನಲ್ದ, ಗಾಳಿ ಅನ್ಸಲ್ದ ನೀವೆಲ್ಲರೂ ಕೂತ್ಕೊಂಡಿರಿ. ಒಂದು ಆಸಕ್ತಿ ಏನಂದ್ರ ರೈತ ಸಂಕುಲಕ್ಕೆ ಒಳ್ಳೇದಾಗಬೇಕು, ರೈತರ ಏಳಿಗೆ ಆಗಬೇಕು. ಈಗಿನ ಒಂದು 4 ಎಕರೆ ಈ ಒಂದು ಕಾಲದೊಳಗ ಏನಾಗಿದೆ ಅಂದ್ರ MLC ಹಿಡ್ಕೊಂಡು MP ಮಟ್ಟನ ಅವರಾಗಿರ್ತಾರೋ, ಸಹಕಾರ ರಂಗದಾಗೂ ಅವರೇ ಇರ್ತಾರೆ.